ಯೋ ಗೈಸ್, ಇವತ್ತು ನಾನು ನಿಮಗಾಗಿ ಒಂದು ಸೂಪರ್ ಆಗಿರುವ ಥ್ರಿಲ್ಲರ್ ಮೂವಿಯನ್ನೇ ತಂದಿದ್ದೀನಿ. ಮೂವಿಯನ್ನ ನೋಡ್ತಾ ನೋಡ್ತಾ ವಾವ್ ಸಖತ್ತಾಗಿದೆಯಲ್ಲ ಅಂತ ನಿಮಗೇನೆ ಫೀಲ್ ಆಗುತ್ತೆ. ಕ್ಲೈಮ್ಯಾಕ್ಸ್ ಅಂತೂ ನಿಮ್ಮ ಕೈಯಲ್ಲಿ ಊಹೆ ಮಾಡೋದಕ್ಕೇನೆ ಆಗೋದಿಲ್ಲ. ಸೊ ಅಂತದ್ದು ಏನಪ್ಪ ಮೂವಿಯ ಕತೆ ಅನ್ನೋದನ್ನ ಫುಲ್ ವಿಡಿಯೋವನ್ನ ನೋಡಿ ತಿಳ್ಕೊಳ್ಳೋಣ. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಂದು ಮೆಂಟಲ್ ಹಾಸ್ಪಿಟಲ್ ಅನ್ನ ತೋರಿಸ್ತಾರೆ. ಆ ಹಾಸ್ಪಿಟಲ್ ಅಲ್ಲಿ ಮಂಚ ಮೇಲೆ ಮಲಗದೆ ಕೆಳಗಡೆ ಒಬ್ಬಳು ಮಲಗಿರ್ತಾಳೆ. ಇವಳಿಗೆ ಅಂತ ಸೆಪರೇಟ್ ರೂಲ್ಸ್, ಇವಳಿಗೆ ಅಂತ ಸೆಪರೇಟ್ ರೂಮ್. ಎದೇಲಮ್ಮ ಅಂತ ಒಬ್ಬರು ಲೇಡಿ ಬಂದು ಅವಳನ್ನ ಸದ್ದು ಮಾಡಿ ಹೋಗ್ತಾರೆ. ಇವಳು ಎದ್ದೇಳ್ಬೇಕಾದ್ರೆ ಸಾವುಕಾರ ಹುಡುಗಿಯಾಗಿ ಎದ್ದೇಳ್ತಿದ್ದಾಳೆ. ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಿದ್ದಾರೆ ಅನ್ಸುತ್ತೆ. ಎದ್ದು ಹೊರಗಡೆ ಬಂದ್ರೆ ಇವಳಿಗಾಗಿ ಕೆಲಸ ಮಾಡೋದಕ್ಕೆ ಅಂತಾನೆ ಕೆಲಸಗಾರರು ತುಂಬಾ ಜನರು ಇರ್ತಿದ್ದಾರೆ. ಅಲ್ಲಿ ಸೂಪರ್ ಆದ ಆರಾಮಾದ ಲೈಫ್. ಊಟ ಮಾಡೋಣ ಅಂತ ಟೇಬಲ್ ಅಲ್ಲಿ ಕೂತ್ಕೋಬೇಕಾದ್ರೆ ಹಾಗೆ ಸೀನ್ ಕಟ್ ಆಗಿ ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾರೆ. ನಂತರ ಮತ್ತೆ ಫ್ಲಾಶ್ ಬ್ಯಾಕ್. ಏನೋ ಗಿಫ್ಟ್ ಬಂದಿರುತ್ತೆ. ಆ ಗಿಫ್ಟ್ ಅನ್ನ ತಗೊಂಡು ಬಂದು ಇರ್ತಾಳೆ. ಸ್ವಲ್ಪ ಹೊತ್ತು ಮುಂಚೆನೆ ಊಟ ಮಾಡೋದಕ್ಕಾಗಿ ಟೇಬಲ್ ಅಲ್ಲಿ ಕೂತ್ಕೊಂಡ್ಲು. ಆವಾಗ ತಟ್ಟೆ ಟೇಬಲ್ ಮೇಲೇನೆ ಇರ್ತಿತ್ತು. ಇವಾಗ ಏನು ಅಂತ ನೋಡಿದ್ರೆ ಗಿಫ್ಟ್ ಅನ್ನ ತಗೊಂಡು ಬಂದು ಮಡಗೋಷ್ಟರಲ್ಲಿ ತಟ್ಟೆಯನ್ನ ಕಾಣ್ತಿಲ್ಲ, ಊಟವನ್ನ ಕಾಣ್ತಿಲ್ಲ. ಇಲ್ಲಿ ತಾನೇ ಇರ್ತಿತ್ತು, ಎಲ್ಲಿಗೆ ಹೋಯ್ತು ಅಂತ ಸುತ್ತಮುತ್ತ ಗಾಬರಿಯಾಗಿ ಹುಡುಕ್ತಿರ್ತಾಳೆ. ಆವಾಗ ಸಡನ್ ಆಗಿ ಏನೋ ಒಂದು ರೂಪ ಫಟ್ ಅಂತ ಅವಳನ್ನ ಕ್ರಾಸ್ ಮಾಡಿ ಹಿಂದೆ ಹೋಗುತ್ತೆ. ಶಾಕ್ ಆಗ್ಬಿಡ್ತಾಳೆ. ನಂತರ ಸರಿ ಅಂತ ಗಿಫ್ಟ್ ಅನ್ನ ಓಪನ್ ಮಾಡಿ ನೋಡ್ತಾಳೆ. ಫ್ಲವರ್ ಬೊಕೆಯನ್ನ ಯಾರೋ ಗಿಫ್ಟ್ ಆಗಿ ಕಳ್ಸಿರ್ತಾರೆ. ಹುಡುಗಿ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾರೆ. ನನ್ನ ಸಂತೋಷನ ನೋಡಿದ್ರ ಅಂತ ಎಲ್ಲರ ಹತ್ರನು ಕೇಳ್ತಿರ್ತಾಳೆ. ಎಷ್ಟು ಸಲ ಹೇಳಿದ್ದೀನಿ ನನ್ನನ್ನ ಬಿಟ್ಟು ಎಲ್ಲಿಗೂ ಹೋಗ್ಬೇಡ ಅಂತ, ನನ್ನನ್ನ ಬಿಟ್ಟು ನೀನು ಎಲ್ಲಿಗೆ ಹೋಗ್ಬಿಟ್ಟಿದೆ ಅಂತ ಪೇಚಾಡ್ತಿರ್ತಾಳೆ. ನಂತರ ಮತ್ತೆ ನೋಡಿದ್ರೆ ಫ್ಲಾಶ್ ಬ್ಯಾಕ್ ಅಲ್ಲಿ ಇವಳ ಫ್ಯಾಮಿಲಿನೇ ಅವಳ ಮನೆಯಲ್ಲಿ ಇರುತ್ತೆ. ಆಂಟಿ ಅಂಕಲ್ ಅಂತ ಮಾತಾಡ್ತಿರ್ತಾಳೆ. ಇವತ್ತು ಬಿಂದು ಜೊತೆಗೆ ಶಾಪಿಂಗ್ ಹೋಗಿದ್ದು ಬರ್ತೀನಿ ಅಂತ ಹೇಳ್ತಿರ್ತಾಳೆ ಹೀರೋಯಿನ್. ಅದಕ್ಕೆ ಫ್ಯಾಮಿಲಿ ಹಾಗಾದ್ರೆ ನಾವು ಅಂತ ಕೇಳ್ಬೇಕಾದ್ರೆ ಯಾವಾಗ್ಲೂ ನಾನು ನಿಮ್ಮ ಜೊತೆ ತಾನೇ ಇರ್ತಿದ್ದೀನಿ, ಇವತ್ತು ಮಾತ್ರ ನಾನು ಬಿಂಟು ಜೊತೆ ಹೋಗಿದ್ದು ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ. ಬಾ ಹೇಳಿ ಕಳಿಸ್ತಾರೆ ಫ್ಯಾಮಿಲಿ. ಈ ಕಡೆ ಹಾಸ್ಪಿಟಲ್ ಅಲ್ಲಿ ನೋಡಿದ್ರೆ ಸಂಪತ್ತನ್ನ ನೋಡಿದ್ರ ಅಂತ ವಿಚಾರಿಸ್ತಿರ್ತಾಳೆ. ಸುತ್ತ ಮೆಂಟಲ್ ಪೇಷಂಟ್ಸ್ ಗಳೇ ಇರ್ತಿರೋದು. ನಂತರ ಸಿಂಧು ಅನ್ನೋ ಒಬ್ಬಳು ಮಗುವಿಗೆ ಅವರ ಅಮ್ಮ ಊಟ ಮಾಡಿಸೋದಕ್ಕಾಗಿ ತುಂಬಾನೇ ಕಷ್ಟಪಡ್ತಿರ್ತಾರೆ. ಇಲ್ಲಿ ನೋಡು, ಇವಾಗ ಮಾತ್ರ ನೀನು ಊಟ ಮಾಡಿಲ್ಲ ಅಂದ್ರೆ ದೆವ್ವ ಬಂದು ನಿನ್ನನ್ನ ಹಿಡಿದು ಹೋಗ್ಬಿಡುತ್ತೆ ಅಂತ ಹೆದರ್ಸ್ತಿರ್ತಾರೆ ಅಮ್ಮ. ಅದಕ್ಕೆ ಮಗು ದೆವ್ವ ಅಂದ್ರೆ ನನಗೆ ಭಯ ಅಮ್ಮ, ನಾನು ತಿನ್ಕೋತೀನಿ ಅಂತ ಊಟ ಮಾಡ್ತಿರುತ್ತೆ. ಇವಾಗ ಮತ್ತೆ ಹೀರೋಯಿನ್ ಸಾವುಕಾರ ಲೈಫ್. ಕಾರಲ್ಲಿ ಹತ್ತಿ ಎಲ್ಲಿಗೋ ಹೊರಡ್ತಾಳೆ. ಇಲ್ಲಿ ಸಿಂಧು ಆ ಪುಟ್ಟ ಹುಡುಗಿ ಮನೆಗೆ ಇಬ್ಬರು ಟ್ವಿನ್ಸ್ ಮಕ್ಕಳು ಬರ್ತಾರೆ. ಒಬ್ಬಳ ಹೆಸರು ಬಿಂದು, ಇನ್ನೊಬ್ಬಳ ಹೆಸರು ಬಾಣು ಅಂತೆ. ಇಂಟ್ರೊಡ್ಯೂಸ್ ಮಾಡ್ಕೋತಾರೆ. ಇವಳವೇ ನನ್ನ ಹೆಸರು ಸಿಂಧು ಅಂತ ಇಂಟ್ರೊಡ್ಯೂಸ್ ಆಗ್ತಾಳೆ. ಚಿಕ್ಕ ವಯಸ್ಸಿನಲ್ಲಿ ಈ ಮೂವರು ಹುಡುಗಿಯರು ಹೀಗೇನೆ ಫ್ರೆಂಡ್ಸ್ ಆಗಿರೋದು. ಸಿಂಧು ಜೊತೆಗೆ ಬಾಣು ಮತ್ತೆ ಬಿಂದು ಮೂವರು ಒಟ್ಟಿಗೆ ಸೇರಿ ಆಟ ಆಡ್ತಿರ್ತಾರೆ. ಇವಾಗ ಬಿಂದು ಜೊತೆಗೆ ಶಾಪಿಂಗ್ ಹೋಗ್ತೀನಿ ಅಂತ ಹೀರೋಯಿನ್ ಹೊರಟಿರ್ತಾಳೆ ಅಲ್ವಾ. ಹಾಗಾದ್ರೆ ಆ ಸಿಂಧು ಬಾಣು ಬಿಂದು ಈ ಪುಟ್ಟ ಮಕ್ಕಳ ಕತೆ ನಮ್ಮ ಹೀರೋಯಿನ್ ಅವಳ ಫ್ಲಾಶ್ ಬ್ಯಾಕ್ ಆಗಿನೇ ಇರಬೇಕು. ಯಾಕೆಂದ್ರೆ ಇಷ್ಟು ವರ್ಷಗಳ ನಂತರ ಅಂತ ಡೇಟ್, ಸ್ವಲ್ಪ ವರ್ಷಗಳ ಹಿಂದೆ, ಸ್ವಲ್ಪ ವರ್ಷದ ನಂತರ ಅಂತ ಏನನ್ನು ಹಾಕ್ತೆ ಹಾಗೆ ಸೀನ್ ಅನ್ನು ಕಟ್ ಮಾಡಿ ಮುಂದೆ ಹಿಂದೆ ಅಂತ ತೋರಿಸ್ತಿರೋದ್ರಿಂದ ನಮಗೆ ಕನ್ಫ್ಯೂಷನ್ ಆಗ್ತಿದೆ. ತಪ್ಪಾಗಿದ್ರು ಏನು ತೊಂದರೆ ಇಲ್ಲ, ಮುಂದೆ ನಾವು ಅದನ್ನ ಕರೆಕ್ಟ್ ಮಾಡ್ಕೊಳ್ಳೋಣ. ಇವಾಗ ನಮ್ಮ ಹೀರೋಯಿನ್ ಶಾಪಿಂಗ್ ಹೋಗ್ಬೇಕಾದ್ರೂ ಕೂಡ ಅವಳನ್ನ ಯಾರೋ ಫಾಲೋ ಮಾಡೋ ರೀತಿನೇ ಅವಳು ಫೀಲ್ ಮಾಡ್ತಿರ್ತಾಳೆ. ಡ್ರೆಸ್ ಅನ್ನು ತಗೋತಿರ್ಬೇಕಾದ್ರೂ ಕೂಡ ಯಾವುದೋ ಒಂದು ರೂಪ ಇವಳನ್ನ ಕ್ರಾಸ್ ಮಾಡಿ ಹೋಗೋದನ್ನ ಫೀಲ್ ಮಾಡ್ತಾಳೆ. ಒಂಥರ ಭಯದಿಂದಾನೇ ಶಾಪಿಂಗ್ ಅನ್ನ ಮಾಡ್ತಿರ್ತಾಳೆ. ಆ ರೂಪವನ್ನೇ ಅವಾಗ ಇನ್ಕಿ ನೋಡ್ತಿರ್ತಾಳೆ. ಆಮೇಲೆ ಶಾಪಿಂಗ್ ಅನ್ನ ಕಂಪ್ಲೀಟ್ ಮಾಡ್ಬಿಟ್ಟು ಹೊರಟಾಯ್ತು. ಆಮೇಲೆ ಕಾರ್ ಡಿಕ್ಕಿಯನ್ನು ಓಪನ್ ಮಾಡಿ ನೋಡಿದ್ರೆ ಒಳಗಡೆ ಡೆಡ್ ಬಾಡಿ ಬಿದ್ದಿರೋದನ್ನ ನೋಡಿ ಗಾಬರಿಯಾಗಿ ಕಿರ್ಚ್ಕೋತಾಳೆ ಹೀರೋಯಿನ್. ಏನಾಯ್ತು ಅಂತ ಸೆಕ್ಯೂರಿಟಿ ಅವರು ಗಾಬರಿಯಾಗಿ ಬಂದು ವಿಚಾರಿಸಿದ್ರೆ ಗಾಡಿಯ ಡಿಕ್ಕಿಗೆ ಕೈಯನ್ನು ತೋರಿಸ್ತಾಳೆ. ನೋಡಿದ್ರೆ ಹುಳ ಮಾತ್ರವೇ ಇರುತ್ತೆ. ಇದಕ್ಕಾಗಮ್ಮ ನೀನು ಇಷ್ಟೊಂದು ಕಿರ್ಚ್ಕೊಂಡೆ, ಏನೋ ಹೆಣವನ್ನ ನೋಡಿದ ರೀತಿ ಕಿರ್ಚ್ಕೊಬಿಟ್ಟಿಯಲ್ಲ ಅಂತ ಬೈದು ಸೆಕ್ಯೂರಿಟಿ ಅಲ್ಲಿಂದ ಹೋಗ್ಬಿಡ್ತಾರೆ. ತಕ್ಷಣ ಗಾಡಿಗೆ ತಗೊಂಡಿದ್ದ ಐಟಮ್ಸ್ ಎಲ್ಲವನ್ನು ಹಾಕೊಂಡು ಗಾಡಿಗೆ ಹತ್ಕೋತಾಳೆ. ಏನಾಯ್ತು ಅಂತ ಫ್ರೆಂಡ್ಸ್ ಕೇಳ್ಬೇಕಾದ್ರೆ ಏನು ಇಲ್ಲ ಅಂತ ಹೇಳಿ ಗಾಡಿಯನ್ನು ತೆಗಿತಾಳೆ. ಅವಾಗ ಮತ್ತೇನು ಹಿಂದೆ ಏನೋ ಒಂದು ರೂಪ ಕ್ರಾಸ್ ಮಾಡೋ ರೀತಿ ನೋಡಿದ ತಕ್ಷಣ ಸಡನ್ ಬ್ರೇಕ್ ಅನ್ನು ಹಾಕ್ತಾಳೆ. ಹಿಂದೆ ತಿರುಗಿ ನೋಡಿದ್ರೆ ಯಾರನ್ನು ಕಾಣ್ತಿಲ್ಲ. ಏನೋ ಒಂದು ರೀತಿಯ ಭಯದ ಜೊತೆಗೇನೆ ಬದುಕ್ತಿದ್ದಾಳೆ ಹುಡುಗಿ. ಇವಾಗ್ಲೇನೆ ಮೂವಿಯ ಹೆಸರನ್ನೇ ಹಾಕ್ತಾರೆ, ಫಿಯರ್, ಭಯ ಅಂತ. ಮೂವಿಯ ಇಂಟ್ರೋ ಚೆನ್ನಾಗಿತ್ತಲ್ವಾ. ಇವಾಗ್ಲೇನೆ ಕಥೆನೇ ಶುರುವಾಗುತ್ತೆ. ಇವಳ ಜೊತೆಗೆ ಇರ್ತಿರುವ ಮೆಂಟಲ್ ಪೇಷಂಟ್ಸಿನ ಟಾರ್ಚರ್ ಇವಳಿಗೆ ತಡ್ಕೊಳಕ್ ಆಗ್ತಿಲ್ಲ. ನನ್ನನ್ನ ಬಿಟ್ಬಿಡಿ ಅಂತ ಓಡಿ ಹೋಗ್ತಿರ್ತಾಳೆ. ಫ್ಲಾಶ್ ಬ್ಯಾಕ್ ಅನ್ನು ನೋಡಿದ್ರೆ ಮನೆಗೆ ಬಂದ ಮೇಲೆ ಕಾರ್ ಡಿಕ್ಕಿಯನ್ನು ಓಪನ್ ಮಾಡೋದಕ್ಕೇನೆ ಹೆದರ್ಕೋತಿರ್ತಾಳೆ ಹುಡುಗಿ. ಹಾಗೂ ಹೆದರ್ಕೊಂಡೆ ಓಪನ್ ಮಾಡಿ ನೋಡಿದ್ರೆ ಶಾಪಿಂಗ್ ಮಾಡಿದ ಬ್ಯಾಗ್ ಮಾತ್ರವೇ ಇರುತ್ತೆ. ತಿರುಗಿ ನೋಡಿದ್ರೆ ಮಾಸ್ಕ್ ಹಾಕೊಂಡು ಒಬ್ಬ ಹುಡುಗ ಬಂದು ನಿಂತ್ಕೋತಾನೆ. ಯಾರು ನೀನು ಅಂತ ಕೇಳಿದ್ರೆ ಪಾರ್ಸಲ್ ಡೆಲಿವರಿ ಮಾಡೋದಕ್ಕೆ ಬಂದೆ ಅಂತ ಹೇಳ್ತಾನೆ. ಹೆದರೋಗ್ಬಿಡ್ತಾಳೆ ಹುಡುಗಿ. ಇವಾಗ ಮತ್ತೆ ಆ ಪುಟ್ಟ ಮಕ್ಕಳ ಕಥೆಯನ್ನು ತೋರಿಸ್ತಾರೆ. ಆ ಟ್ವಿನ್ಸ್ ಬೇಬಿಸ್ ಇಬ್ಬರವೇ ಏನು ಆಟವನ್ನ ಆಡೋಣ, ಸರಿ ಹೈಡ್ ಅಂಡ್ ಸೀಕ್ ಆಟವನ್ನ ಆಡೋಣ ಅಂತ ಮಾತಾಡಿ ಅಕ್ಕಪಕ್ಕ ಮನೆ ಹುಡುಗರು ಅಂತ ತುಂಬಾ ಜನರು ಸೇರ್ಕೋತಾರೆ. ಹೌಸಿ ಆಟ ಆಡ್ತಿರ್ತಾರೆ. ತುಂಬಾ ಜನರನ್ನ ಹುಡುಕಿ ಕೊಂಡು ಹಿಡಿತಿರ್ತಾರೆ. ಒಬ್ಬಳು ಮಗು ಮಾತ್ರವೇ ಒಂದು ಬಾವಿಯ ಹಿಂದೆ ಹೌಸ್ಕೊಂಡಿರ್ತಾಳೆ. ಯಾರುವೇ ನೋಡ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಎದ್ದು ಓಡಿ ಹೋಗ್ತಾಳೆ. ಇಲ್ಲಿ ಅದೇ ತರ ಹೀರೋಯಿನ್ವೇ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಓಡಿ ಹೋಗ್ತಿರ್ತಾಳೆ. ಟ್ಯಾಬ್ಲೆಟ್ಸ್ ಅನ್ನ ತಿನ್ನುವಂತ ಆಯಮ್ಮ ಕೊಟ್ರೆ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಓಡಿ ಹೋಗ್ತಿರ್ತಾಳೆ ಹೀರೋಯಿನ್. ಅದೇ ತರ ಫ್ಲಾಶ್ ಬ್ಯಾಕ್ ಅಲ್ಲಿ ಶಾಪಿಂಗ್ ಅನ್ನ ಮುಗಿಸಿ ಮನೆ ಒಳಗಡೆ ಬಂದಾಯ್ತು ಹೀರೋಯಿನ್. ಯಾರದು ನಾವು ಶಾಪಿಂಗ್ ಮಾಡ್ಬೇಕಾದ್ರೆ ನಮ್ಮನ್ನ ಫಾಲೋ ಮಾಡಿ ಬಂದಿದ್ದು ಅಂತ ಒಂದು ಭಯ. ಮನೆಗೆ ಬಂದ ಮೇಲೂ ಭಯ. ಹಿಂದೆ ತಿರುಗಿ ನೋಡಿದ್ರೆ ಕಿಟಕಿಗೆ ಆ ಕಡೆನೂ ಆ ರೂಪ ನಿಂತಿರೋದನ್ನ ನೋಡಿ ತುಂಬಾನೇ ಹೆದರ್ಕೋತಾಳೆ. ಆ ಭಯದಲ್ಲೇ ಹೋಗಿ ಸ್ಕ್ರೀನ್ ಅನ್ನ ರಿಮೂವ್ ಮಾಡಿ ನೋಡ್ಬೇಕಾದ್ರೆ ಹಿಂದೆ ಯಾರುವೇ ಇಲ್ಲ. ಇವಳ ಕಣ್ಣನ್ನ ಇವಳಿಗೇನೆ
ನಂಬೋದಕ್ಕೆ ಆಗ್ತಿಲ್ಲ. ಯಾರೋ ಒಬ್ಬ ಹುಡುಗನನ್ನ ಲವ್ ಮಾಡ್ತಿದ್ದಾಳೆ ಅನ್ಸುತ್ತೆ. ಒಂದು ವಾರಕ್ಕೆ ಆ ಹುಡುಗ ಎಲ್ಲಿಗೋ ಬೇರೆ ಊರಿಗೆ ಹೋಗ್ತಿದ್ದಾನೆ ಅನ್ಸುತ್ತೆ. ಅದಕ್ಕೆ ಹೀರೋಯಿನ್ ಆ ಒಂದು ವಾರ ನಿನ್ನನ್ನ ಬಿಟ್ಟು ಇರೋದು ನನಗೆ ಎಷ್ಟು ಶ್ರಮವಾಗಿರುತ್ತೆ ಗೊತ್ತಾ ಅಂತ ಫೀಲ್ ಮಾಡ್ತಿರ್ತಾಳೆ. ನಾನು ನಿನ್ನ ಜೊತೆಗೆ ಬರ್ಬೋದಾ ಅಂತ ಕೇಳಿದ್ರೆ ಇಲ್ಲ ಬಿಸ್ನೆಸ್ ಟ್ರಿಪ್ ಅಮ್ಮ ಇದು ಆಗೋದಿಲ್ಲ ಅಂತ ಹೇಳ್ತಾನೆ ಲವರ್. ಸರಿ ಆಯ್ತು, ಟೈಮ್ ಸಿಗ್ಬೇಕಾದ್ರಲ್ಲ ನನಗೆ ವಿಡಿಯೋ ಕಾಲ್ ಮಾಡು. ಹೋಗೋ ಜಾಗದಲ್ಲಿ ಸಿಗ್ನಲ್ ಕಂಟಿನ್ಯೂಸ್ ಆಗಿ ಸಿಗುತ್ತಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಸಿಗ್ಬೇಕಾದ್ರಲ್ಲ ನಾನು ನಿನಗೆ ಕಾಲ್ ಅನ್ನ ಮಾಡ್ತೀನಿ, ಟ್ರೈ ಮಾಡ್ತೀನಿ ಅಂತ ಹೇಳಿ ಹೊರಡ್ತಾನೆ. ಇದನ್ನೆಲ್ಲ ಇವಾಗ ಹೀರೋಯಿನ್ ಯೋಚನೆ ಮಾಡಿ ನೋಡ್ತಾಳೆ. ಇವಾಗ ಅವಳ ಲವರ್ಗೆನೆ ಕಾಲ್ ಮಾಡಿ ನೋಡ್ತಾಳೆ. ಹೇಳಿದ ಹಾಗೆ ಸಿಗ್ನಲ್ ಸಿಗ್ತಿಲ್ಲ ಅನ್ಸುತ್ತೆ. ನಂತರ ಇವಳ ಮುಂದೆ ಒಂದು ಪಾರ್ಸಲ್ ಇರುತ್ತೆ. ಅದು ಏನದು ಪಾರ್ಸಲ್ ಅಂತ ಓಪನ್ ಮಾಡಿ ನೋಡಿದ್ರೆ ಒಂದು ಫೋಟೋ. ಆ ಟ್ವಿನ್ಸ್ ಹುಡುಗಿಯರ ಫೋಟೋನು ಏನೂ ಗೊತ್ತಾಗ್ತಿಲ್ಲ. ಮತ್ತೇನು ಆ ಚಿಕ್ಕ ಮಕ್ಕಳ ಲೈಫಿಗೆ ಹೋಗ್ತೀವಿ. ಟ್ವಿನ್ಸ್ ಹುಡುಗಿಯರು ತುಂಬಾನೇ ಮರ್ಡರ್ ಸಂಬಂಧಪಟ್ಟ ಮೂವಿಗಳನ್ನ ನೋಡಿ ಹೆದರ್ಕೋತಿರ್ತಾರೆ. ಮನೇಲಿ ದೊಡ್ಡವರಿಗೆ ಗೊತ್ತಾಗದೆ ದೆವ್ವದ ಫಿಲಂ ಗಳನ್ನೆಲ್ಲ ನೋಡ್ತಿರ್ತಾರೆ. ಒಬ್ಬಳು ಹುಡುಗಿ ತುಂಬಾನೇ ಹೆದರಿ ಪಕ್ಕದಲ್ಲಿ ಇರುವ ಇನ್ನೊಬ್ಬಳು ಹುಡುಗಿಯ ಕತ್ತನೆ ಹಿಡ್ಕೊತಾಳೆ. ಏನದು ಸದ್ದು ಅಂತ ಅಮ್ಮ ಅಪ್ಪ ಬಂದು ವಿಚಾರಿಸ್ತಾರೆ. ಸಿಂಧು ಜೊತೆಗೆ ಇರುವ ಹುಡುಗಿಯನ್ನ ನೋಡ್ಬೇಕಾದ್ರೆ ಇವ್ರುಗಳು ಟ್ವಿನ್ಸ್ ಅಂತ ಕಾಣ್ತಿದ್ಯಲ್ಲ. ಹಾಗಾದ್ರೆ ನಾವು ಬಾನು ಮತ್ತೆ ಬಿಂದು ಅಂತ ಇಬ್ಬರು ಟ್ವಿನ್ಸ್ ಹುಡುಗಿಯರನ್ನು ನೋಡಿದ್ವಲ್ಲ, ಅವ್ರುಗಳು ಪಕ್ಕದ ಮನೆಯ ಹುಡುಗಿಯರಾಗಿರ್ಬೇಕು. ಸಿಂಧು ಜೊತೆಗೆ ಇರುವ ಈ ಹುಡುಗಿಯ ಹೆಸರು ಏನು ಅಂತ ಗೊತ್ತಾಗ್ತಿಲ್ಲ. ಆದ್ರೆ ಇವ್ರುಗಳು ಪಕ್ಕ ಟ್ವಿನ್ಸ್ ಅಂತಾನೆ ಕಾಣ್ತಿದೆ. ಯಾಕೆಂದ್ರೆ ಒಂದೇ ತರ ಡ್ರೆಸ್ ಮಾಡ್ತಿದ್ದಾರೆ, ಮುಖ ಕೂಡ ಒಂದೇ ರೀತಿ ಇರ್ತಿದೆ. ಅವಳಿ ಜೋಳಿಗಳೇ ಕನ್ಫರ್ಮ್. ದೆವ್ವ ಅಂದ್ರೆ ನನಗೆ ಭಯ, ಅಮ್ಮ ಅವರೇ ದೆವ್ವ ಇದೆ ಅಂತ ಹೇಳಿದ್ರು ಅಂತ ಒಬ್ಬಳು ಹುಡುಗಿ ಹೇಳ್ಬೇಕಾದ್ರೆ ತಂದೆಯವರ ಅಮ್ಮನನ್ನ ಗುರಾಯಿಸಿ ನೋಡ್ತಾರೆ. ಅಮ್ಮ ಫಟ್ ಅಂತ ಗುಡ್ ನೈಟ್ ಅನ್ನ ಹೇಳಿ ಅಲ್ಲಿಂದ ಹೊರಡ್ತಾರೆ. ನಂತರ ತಂದೆ ದೆವ್ವ ಅಂತೆಲ್ಲ ಏನೂ ಇಲ್ಲಮ್ಮ, ಎಲ್ಲವೂ ಸುಳ್ಳು, ನೀನು ಆರಾಮಾಗಿ ಮಲ್ಗಿ ನಿದ್ದೆ ಮಾಡು ಅಂತ ಮಗಳ ಸಮಾಧಾನ ಮಾಡಿ ಮಲಗಿಸ್ತಾರೆ ತಂದೆ. ಒಬ್ಬಳು ಮಗು ತುಂಬಾನೇ ಹೆದರ್ಕೊಳ್ಳುವ ಸ್ವಭಾವ ಇರುವ ಹುಡುಗಿ, ಇನ್ನೊಬ್ಬಳು ತುಂಬಾನೇ ಧೈರ್ಯವಂತಿಗೆ. ಇಲ್ಲಿ ಫ್ಲಾಶ್ ಬ್ಯಾಕ್ ಅಲ್ಲಿ ಹೀರೋಯಿನ್ ಟಿವಿಯನ್ನು ಆಫ್ ಮಾಡಿದ್ರೆ ಅವಳಿಗೆ ಇನ್ನವೇ ಭಯವಾಗ್ತಿರುತ್ತೆ. ಏನೋ ಹೊರಗಡೆ ಸದ್ದಾಗ್ತಿರುತ್ತೆ. ಆದ್ರಿಂದ ಹೊರಗಡೆ ಬಂದು ನೋಡಿದ್ರೆ ಯಾರುವೇ ಇರೋದಿಲ್ಲ. ಆವಾಗ ಅವಳ ಹಿಂದೆ ಒಂದು ರೂಪ ಅವಳನ್ನ ಕ್ರಾಸ್ ಮಾಡಿ ಮನೆ ಒಳಗಡೆ ಹೋಗೋ ರೀತಿ ಕಾಣುತ್ತೆ. ನೆಕ್ಸ್ಟ್ ಸೆಕೆಂಡ್ ಮುಂದೆ ತಿರುಗಿ ನೋಡ್ಬೇಕಾದ್ರೆ ಹಾಸ್ಪಿಟಲ್ ಅಲ್ಲಿ ಇರ್ತಿದ್ದಾಳೆ, ತುಂಬಾನೇ ಹೆದರ್ಕೊತಿರ್ತಾಳೆ. ನಂತರ ಫ್ಲಾಶ್ ಬ್ಯಾಕ್ ಅಲ್ಲಿ ಮನೆ ಒಳಗಡೆ ಬಂದು ನೀರನ್ನ ಕುಡಿತಿರ್ತಾಳೆ. ಆವಾಗ್ಲೂ ಒಂದು ರೂಪ ಇವಳನ್ನ ಕ್ರಾಸ್ ಮಾಡಿ ಹೋಗುತ್ತೆ. ಯಾರೋ ಹಿಂದೆಯಿಂದ ಅವಳ ಮೇಲೆ ಕೈಯನ್ನು ಇಡ್ತಾರೆ. ತುಂಬಾನೇ ಹೆದರಿ ಗ್ಲಾಸ್ ಅನ್ನ ಕೆಳಗಡೆ ಹಾಕ್ಬಿಡ್ತಾಳೆ. ಯಾರು ಅಂತ ನೋಡಿದ್ರೆ ಅವಳ ಆಂಟಿನೇ. ಯಾಕಮ್ಮ ನೀನು ಇಷ್ಟೊಂದು ಹೆದರ್ಕೋತಿದ್ಯಾ, ನಮ್ಮನ್ನ ಬಿಟ್ರೆ ಈ ಮನೆಯಲ್ಲಿ ಯಾರುವೇ ಇಲ್ಲಮ್ಮ, ಹೆದರ್ಕೋಬೇಡಮ್ಮ ಅಂತ ಇಡೀ ಫ್ಯಾಮಿಲಿನೇ ಅವಳನ್ನ ಸಮಾಧಾನ ಮಾಡ್ತಿರುತ್ತೆ. ಸರಿ ಕಣಮ್ಮ, ನೀನು ಫ್ರೀ ಆಗಿರು, ನಾನು ಇಡೀ ಮನೆಯನ್ನೇ ಕಂಪ್ಲೀಟ್ ಆಗಿ ಚೆಕ್ ಮಾಡಿ ನೋಡ್ತೀನಿ, ನೀನು ಹೇಳೋ ರೀತಿ ಯಾರಾದ್ರೂ ಒಳಗಡೆ ಬಂದಿದ್ದಾರಾ ಅಂತ ಚೆಕ್ ಮಾಡ್ತೀನಿ ಅಂತ ಹೇಳಿ ಮನೆಯನ್ನೇ ಅಂಕಲೇ ಚೆಕ್ ಮಾಡ್ತಿರ್ತಾರೆ. ನಂತರ ಚಿಕ್ಕ ಮಕ್ಕಳ ಲೈಫ್ ಅಲ್ಲಿ ನೋಡ್ಬೇಕಾದ್ರೆ ನಮ್ಮ ಹುಡುಗಿಯರು ಟ್ಯೂಷನ್ ಗೆ ಹೋಗ್ತಿರ್ತಾರೆ. ಅಲ್ಲಿಗೆ ಇಬ್ಬರು ಹುಡುಗರು ಹೊಸದಾಗಿ ಜಾಯಿನ್ ಆಗ್ತಾರೆ. ಇಲ್ಲಿ ನಮ್ಮ ಸಿಂಧು ಪಕ್ಕದಲ್ಲಿ ಒಬ್ಬ ಹುಡುಗ ಕೂತ್ಕೋತಿದ್ದಾನಲ್ಲ, ಇವನ ಹೆಸರೇ ಸಂಪತ್ ಅಂತೆ. ಟ್ಯೂಷನ್ ಅಲ್ಲಿ ಜೊತೆಗೆ ಓದುವ ಹುಡುಗನ ಹೆಸರೇ ಸಂಪತ್ತನ್ನು ಒಬ್ಬಳು ಹುಡುಗಿ ನನ್ನ ಫ್ರೆಂಡ್ ಅಂತ ಹೇಳ್ತಾಳೆ. ಸುಮ್ನೆ ಬಂದು ಹಾಯ್ ಬಾಯ್ ಅಂತ ಹೇಳೋರನ್ನೆಲ್ಲ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ ಆಗುತ್ತಾ ಅಂತ ಹೇಳ್ತಾಳೆ ಇನ್ನೊಬ್ಬಳು ಹುಡುಗಿ. ಆ ಸಂಪತ್ತೇನೆ ಇವಾಗ ದೊಡ್ಡದಾಗಿ ಬೆಳೆದ ಮೇಲೆ ಕೂಡ ನಮ್ಮ ಹೀರೋಯಿನ್ ಗೆ ಬಾಯ್ ಫ್ರೆಂಡ್ ಆಗಿ ಬಂದು ನಿಂತಿದ್ದಾನೆ, ಲವರ್ ಆಗಿರೋದು. ಸರ್ಪ್ರೈಸ್ ಅಂತ ಹೇಳಿ ನಮ್ಮ ಹೀರೋಯಿನ್ ಗೆ ಕಣ್ಣನ್ನ ಮುಚ್ಚಿ ಒಂದು ಜಾಗಕ್ಕೆ ಕರ್ಕೊಂಡು ಬರ್ತಾನೆ. ನಂತರ ಒಂದು ಸೌಂದರ್ಯವಾದ ಮನೆಯನ್ನ ತೋರಿಸ್ತಾನೆ. ಅದನ್ನ ನೋಡಿ ಶಾಕ್ ಆಗಿದ್ದ ಹೀರೋಯಿನ್ ಏನಿದು ಮನೆ ಅಂತ ಕೇಳ್ಬೇಕಾದ್ರೆ, ನೀನು ನಾನು ನನ್ನ ತಂದೆ ತಾಯಿ ನನ್ನ ಕಸಿನ್ಸ್ ನನ್ನ ಅಕ್ಕ ತಂಗಿಯರು ಎಲ್ಲರೂ ಈ ಮನೆಯಲ್ಲೇ ಬದುಕ್ತೀವಿ, ಜೀವನವನ್ನ ಮಾಡ್ತೀವಿ ಅಂತ ಹೇಳ್ತಾನೆ ಲವರು ಸಂಪತ್ತು. ಅದಕ್ಕಾಗಿ ತಗೊಂಡಿದ್ದ ಮನೇನೆ ಅನ್ಸುತ್ತೆ. ಇವಾಗ ಮನೆಯನ್ನ ತೋರಿಸಾಯ್ತು, ಹಾಗೆ ಕಟ್ ಮಾಡಿ ಹಾಸ್ಪಿಟಲ್ ಅನ್ನ ತೋರಿಸ್ತಾರೆ. ನಂತರ ಪುಟ್ಟ ಮಕ್ಕಳ ಲೈಫ್ ಅಲ್ಲಿ ನಮ್ಮ ಹುಡುಗಿಯರು ಮತ್ತೆ ಪಕ್ಕದ ಮನೆ ಟ್ವಿನ್ಸ್ ಒಟ್ಟು 4 ಹುಡುಗಿಯರುವೆ ಒಟ್ಟಿಗೆ ಸೇರಿ ಪಕ್ಕದಲ್ಲಿ ಏನೋ ಒಂದು ಹಾಲ್ ಬಿದ್ದಿರುವ ಮನೆ ಒಳಗಡೆ ಹೋಗ್ತಾರೆ. ಆಟ ಆಡ್ಬೇಕಾದ್ರೆ ಬಾಳು ಅಲ್ಲಿ ಬಿದ್ಬಿಟ್ಟಿದೆ ಅನ್ಸುತ್ತೆ, ಅದನ್ನ ತಗೊಳ್ಳೋದಕ್ಕಾಗಿ ಹೋಗಿರ್ತಾರೆ. ದೆವ್ವ ಇರುತ್ತ ಅಂತ ಒಬ್ಬಳು ಹೆದರ್ಕೋತಾಳೆ, ಅದೆಲ್ಲ ಏನು ಇರಲ್ಲ ಅಂತ ಮಿಕ್ದವ್ರು ಹೇಳ್ತಾರೆ. ಹೆದರ್ದವಳು ಮಾತ್ರ ಬಾಲನ್ನ ಹುಡುಕ್ತಿರ್ತಾಳೆ. ಮಿಕ್ಕಿರೋರು ಹೈಡ್ ಅಂಡ್ ಸೀಕ್ ಆಟವನ್ನ ಆಡೋನ್ವಾ ಅಂತ ಶಾರ್ಟ್ ಬುಟ್ 3 ಹಾಕ್ತಿರ್ತಾರೆ. ತುಂಬಾನೇ ಬಾವಳಿಗಳು ಅಲ್ಲಿ ಹಾರ್ತಿರುತ್ತೆ. ಅದನ್ನ ನೋಡಿನೇ ತುಂಬಾನೇ ಹುಡುಗಿ ಹೆದರ್ಕೊಬಿಟ್ಟಿರ್ತಾಳೆ. ಆ ರೀತಿ ಯಾವಾಗ್ಲೂ ಹೆದರ್ಕೋತಿರುವ ಹುಡುಗಿನೇ ನಮ್ಮ ಹೀರೋಯಿನ್ ಆಗಿರ್ತಾಳೋ ಏನೋ ಗೊತ್ತಿಲ್ಲ, ನೋಡೋಣ. ಇಲ್ಲಿ ನಿದ್ದೆ ಮಾಡೋಣ ಅಂತ ಬೆಡ್ಗೆ ಬಂದು ಮಲಗಬೇಕಾದ್ರೆ ಕಣ್ಣನ್ನ ಮುಚ್ಚಿದ್ರೆ ಹಳೆದೇ ನೆನಪಾಗ್ತಿರುತ್ತೆ. ಸಂಪತ್ ಜೊತೆಗೆ ಹೇಗೆ ಟ್ಯೂಷನ್ ಅಲ್ಲಿ ಇರ್ತಿದ್ಲು, ಹೇಗೆ ಆಟ ಆಡ್ತಿದ್ಲು, ಯಾವ ರೀತಿ ಇಬ್ಬರು ಒಟ್ಟಿಗಿರ್ತಿದ್ರು, ಹಾಗೆ ಹೇಗೆ ಟೀನೇಜ್ ಹುಡುಗರಾಗಿ ಬೆಳೆದ್ರು, ಅವರ ಫ್ರೆಂಡ್ಶಿಪ್ ಆಟ ಡ್ಯಾನ್ಸ್ ಅಂತ ಹ್ಯಾಪಿಯಾಗಿ ಬೆಳೆದಿರ್ತಾರೆ ಹುಡುಗರು. ಇವಾಗ ಬೆಳೆದು ದೊಡ್ಡವರಾಗಿ ಅದೇ ಮನೆಯಲ್ಲೇ ಡ್ಯಾನ್ಸ್ ಆಡ್ತಿರೋದನ್ನ ಕೂಡ ನಮಗೆ ತೋರಿಸ್ತಾರೆ. ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಫೀಲ್ ಮಾಡಿ ಅಳ್ತಾನೆ ಇರ್ತಾಳೆ ನಮ್ಮ ಹೀರೋಯಿನ್. ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಇರುವ ನಮ್ಮ ಹುಡುಗಿ ಅವತ್ತು ಒಂದು ದಿನ ಜೋರಾಗಿ ಸಿಡಿಲು ಬೀಳ್ತಿರುತ್ತೆ. ಹೊರಗಡೆ ಜೋರು ಮಳೆ ಬರ್ತಿರುತ್ತೆ. ಒಬ್ಬ ಚಾಕಿನ ಜೊತೆಗೆ ಮನೆ ಒಳಗಡೆ ನುಗ್ಬಿಟ್ಟಿದ್ದಾನೆ. ಜೋರಾಗಿ ನಮ್ಮ ಹೀರೋಯಿನ್ ಗೆ ಚುಚ್ಚೋಕೆ ಹೋಗ್ಬೇಕಾದ್ರೆ ಗಾಬರಿಯಾದ ನಮ್ಮ ಹುಡುಗಿ ಫಟ್ ಅಂತ ಎಚ್ಚರಿಯಾಗಿ ಹಾಸ್ಪಿಟಲ್ ಅಲ್ಲಿ ಕೂತ್ಕೋತಾಳೆ. ಹಾಸ್ಪಿಟಲ್ ಅಲ್ಲಿ ಲೋನ್ಲಿ ರೂಮ್ ಅಲ್ಲಿ ಇರ್ಬೇಕಾದ್ರೂ ಕೂಡ ಏನೋ ಒಂದು ಸದ್ದನ್ನ ಕೇಳಿ ಭಯ ಪಡ್ತಿರ್ತಾಳೆ. ಇವಾಗ ಟೀನೇಜ್ ಹುಡುಗಿಯಾಗಿ ಇರ್ಬೇಕಾದ್ರೆ ಅವಳ ಜೊತೆ ಹುಟ್ಟಿದ ಅಕ್ಕನೇ ಇವಳು ಸರಿಯಾದ ಹೆದರ್ಪುಕ್ಲಿ ಅದು ಇದಂತ ಮಾತಾಡೋದನ್ನ ನಮ್ಮ ಹುಡುಗಿ ಕೇಳಿಸ್ಕೊಬಿಟ್ಟು ತುಂಬಾನೇ ಬೇಜಾರಾಗ್ತಾಳೆ. ನನ್ನನ್ನ ಮೆಂಟಲ್ ಅಂತ ಹೇಳ್ತಿದ್ದಾರೆ, ತುಂಬಾನೇ ಹೆದರ್ಕೋತಿದೀನಿ ಅಂತ ಹೇಳ್ತಾರೆ ಅಂತ ಅಪ್ಸೆಟ್ ಆಗ್ತಿರ್ತಾಳೆ. ಆವಾಗ ಪಕ್ಕದ ಮನೆ ಹುಡುಗಿ ಆ ಬಿಂದುನೇ ನಮ್ಮ ಹುಡುಗಿಯನ್ನ ಸಮಾಧಾನ ಮಾಡ್ತಾಳೆ. ನಾನು ನಿನ್ನ ಫ್ರೆಂಡ್, ಯಾವಾಗ್ಲೂ ನಿನ್ನ ಜೊತೆಗೇನೆ ಇರ್ತೀನಿ, ನಿನಗೆ ಬರುವ ಪ್ರಾಬ್ಲಮ್ಸ್ ಎಲ್ಲವನ್ನು ನಾನು ನೋಡ್ಕೋತೀನಿ ಅಂತ ಹೇಳ್ತಾಳೆ. ನಂತರ ಅವಳ ಕಣ್ಣನ್ನ ಯಾರೋ ಮುಚ್ಚಬೇಕಾದ್ರೆ ಬಂದಿರೋದು ಸಂಪತ್ತಿ ಅಂತ ಅನ್ಕೊಂಡು ತುಂಬಾನೇ ಖುಷಿ ಆಗ್ತಾಳೆ ಹೀರೋಯಿನ್. ಆದ್ರೆ ನೋಡಿದ್ರೆ ಅದು ನಮ್ಮ ಹೀರೋಯಿನ್ ಅವಳ ಕ್ಲೋಸ್ ಫ್ರೆಂಡ್ ಬಿಂದು. ತುಂಬಾ ದಿನ ಆಯ್ತಲ್ಲ, ಈ
ಇಬ್ಬರು ಶಾಪಿಂಗ್ ಹೋಗೋಣ ಅಂತ ಶಾಪಿಂಗ್ ಗೆ ಹೋಗ್ತಾರೆ ಹುಡುಗಿಯರು. ಚಿಕ್ಕ ವಯಸ್ಸಿನಲ್ಲೂ ಇದೇ ತರನೇ ಬಿಂದು ಮತ್ತೆ ನಮ್ಮ ಹೀರೋಯಿನ್ ಒಟ್ಟಿಗೆ ಸುತ್ತಾಡ್ತಿದ್ರು. ಇವಾಗ್ಲೂ ಅದೇ ತರನೇ ಸುತ್ತಾಡ್ತಿದ್ದಾರೆ. ಇವರು ಬ್ಯಾಂಗಲ್ಸ್ ತಗೋಬೇಕಾದ್ರೂ ಕೂಡ ಮುಖವನ್ನ ಕವರ್ ಮಾಡ್ಕೊಂಡು ಇವರಿಗೆ ಆಪೋಸಿಟ್ ಅಲ್ಲಿ ಒಬ್ಬ ನಿಂತಿರೋ ರೀತಿ ಹೀರೋಯಿನ್ ನೋಡ್ತಾಳೆ. ಎಲ್ಲಿಗೆ ಹೋದ್ರು ಇದೇ ರೀತಿ ಹೆದರ್ಕೋತಿದ್ರೆ ಹೇಗೆ? ಒಂದೊಂದು ಅಂಗಡಿಯಾಗಿ ಜಂಪ್ ಮಾಡಿ ಹೋಗ್ತಾನೆ ಇರ್ತಾರೆ. ಆ ರೀತಿ ಮುಖವನ್ನ ಕವರ್ ಮಾಡ್ಕೊಂಡು ಇವರನ್ನ ಫಾಲೋ ಮಾಡುವ ಆ ವ್ಯಕ್ತಿ ಯಾರು ಅಂತಾನು ಗೊತ್ತಾಗ್ತಿಲ್ಲ. ಹತ್ರ ಬರ್ತಾನೆ, ಹಿಂದೆ ನಿಂತ್ಕೋತಾನೆ. ನಮ್ಮ ಹೀರೋಯಿನ್ ಅವಳ ಶೋಲ್ಡರ್ ಮೇಲೆ ಕೈಯನ್ನು ಮಡಗ್ಬೇಕಾದ್ರೆ ಡಮ್ ಅಂತ ಕೈಗೆ ಸಿಕ್ಕಿದ್ದಾನೆ ಯೂಸ್ ಮಾಡಿ ಅವನಿಗೆ ಒಂದು ಏಟು. ಯಾಕೆ ಈ ರೀತಿ ಹೊಡೆದೆ, ಬಾರಿ ಓಡಿ ಹೋಗ್ಬಿಡೋಣ ಅಂತ ಅಲ್ಲಿಂದ ಓಡಿ ಹೋಗ್ತಾರೆ ಹುಡುಗಿಯರು. ಇವಾಗ ಸ್ಕೂಲ್ ಲೈಫ್ ಅಲ್ಲಿ ನೋಡ್ಬೇಕಾದ್ರೆ ಬಾತ್ರೂಮ್ಗೆ ಹೋಗೋದಕ್ಕೆ ಕೂಡ ನಮ್ಮ ಹುಡುಗಿಗೆ ತುಂಬಾನೇ ಭಯ. ಲೈಟ್ ಬಿಟ್ಟು ಬ್ಲಿಂಕ್ ಆಗ್ತಿರುತ್ತೆ ಅಲ್ವಾ, ಅದ್ರಲ್ಲಿ ಒಳಗಡೆ ಹೋಗೋದಕ್ಕೆ ಕೂಡ ಭಯ. ಈ ರೀತಿ ಭಯದಲ್ಲೇ ಬೆಳೆದಿದ್ದ ಹುಡುಗಿನೇ ನಮ್ಮ ಹೀರೋಯಿನ್. ಯಾರೋ ಹಿಂದೆನೆ ಬಂದಿದ್ದಾರೆ ಅಂತ ಅನ್ಕೊಂಡು ದೋಣಿಯನ್ನು ತಗೊಂಡು ಅವರ ತಲೆಗೆನೆ ಹೊಡೆದಿರ್ತಾಳೆ. ನೋಡಿದ್ರೆ ಅದು ಅವಳ ಕ್ಲಾಸ್ ಮೇಟೇ ಒಬ್ಬಳು ಹುಡುಗಿ. ಅದಕ್ಕಾಗಿ ಸ್ಕೂಲ್ ಅಲ್ಲಿ ಕಂಪ್ಲೇಂಟ್ ಆಗ್ಬಿಡುತ್ತೆ. ಹೆಡ್ ಮಾಸ್ಟರ್ ಅವಳ ತಂದೆಯನ್ನ ಕರ್ಸಿರ್ತಾರೆ. ನಿಮ್ಮ ಮಗಳು ಸಿಂಧು ಬಗ್ಗೆ ನಾನು ಎಷ್ಟು ಸಲ ಕಂಪ್ಲೇಂಟ್ ಅನ್ನ ಮಾಡಿರ್ತೀನಿ, ಯಾವುದನ್ನ ನೋಡಿದ್ರು ಹೆದರ್ಕೊತಿದ್ದಾಳೆ. ಇವಳಿಂದ ಬೇರೆಯವರಿಗೆ ಡಿಸ್ಟರ್ಬೆನ್ಸ್ ಆಗ್ತಿದೆ. ಇದ್ರ ಮೇಲೂ ಸಿಂಧುವನ್ನ ಈ ಸ್ಕೂಲ್ ಅಲ್ಲಿ ನಾನು ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈ ಸ್ಕೂಲ್ ಅಲ್ಲಿ ಓದೋದಕ್ಕೆ ಅಲೋ ಮಾಡೋದಕ್ಕೆ ಆಗೋದಿಲ್ಲ. ಇದ್ರ ಮೇಲೆ ನಿಮ್ಮ ಮಗಳನ್ನ ಸ್ಕೂಲಿಗೆಲ್ಲ ನೀವು ಕಳ್ಸೋದು ಬೇಕಾಗಿಲ್ಲ, ಬರೀ ಎಕ್ಸಾಮ್ಗೆ ಕಳ್ಸಿದ್ರೆ ಮಾತ್ರ ಸಾಕು ಅಂತ ಹೇಳ್ತಾರೆ ಎಚ್ಎಂ. ಇದನ್ನ ಮಾತ್ರವೇ ನನ್ನ ಕೈಯಲ್ಲಿ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳ್ತಾರೆ. ಎಷ್ಟೇ ಕೇಳಿದ್ರು ಒಪ್ಕೋತಿಲ್ಲ. ಕಟ್ ಮಾಡಿದ್ರೆ ಇವಾಗ ಪ್ರೆಸೆಂಟ್ ಅಲ್ಲಿ ಮನೆಯ ಮಧ್ಯದಲ್ಲಿ ಮಳೆ ಬರುವಂತಹ ಒಂದು ಅಂಚಿನ ಮನೆ. ಫ್ಲಾಶ್ ಬ್ಯಾಕ್ ಕತೆ ಅನ್ಸುತ್ತೆ ಇದು. ಆ ಜಾಗದಲ್ಲಿ ಟ್ವಿನ್ ಸಿಸ್ಟರ್ಸ್ ಇಬ್ಬರನ್ನು ಇವಾಗ್ಲೇನೆ ನಮಗೆ ತೋರಿಸ್ತಿದ್ದಾರೆ ಒಟ್ಟಿಗೆ. ಬ್ಲೂನ ಗ್ರೀನ ಆ ಚಡ್ಡಿಯನ್ನ ಹಾಕೊಂಡಿದ್ದಲ್ಲ ಹುಡುಗಿ, ಇವಳೇನೆ ಹೆದರ್ಕೊಳ್ಳೋಳು. ಯೆಲ್ಲೋ ಡ್ರೆಸ್ ಅನ್ನು ಹಾಕೊಂಡಿರೋಳು ಧೈರ್ಯವಂತಿಗೆ. ಹೆದರ್ದವಳು ಧೈರ್ಯವಂತಿಗೆ ಹತ್ರ ಬಂದು ಕ್ಯಾಂಪ್ ಹೋಗಿದ್ದು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದು ಸಂಪತ್ತನ್ನ ಇನ್ನವೇ ಕಾಣ್ತಿಲ್ಲ. ನನ್ನ ಜೊತೆ ಟಚ್ ಅಲ್ಲೂ ಇಲ್ಲ, ನಿನ್ನ ಜೊತೆ ಏನಾದ್ರೂ ಟಚ್ ಅಲ್ಲಿ ಇದಾನ ಅಂತ ಕೇಳ್ಬೇಕಾದ್ರೆ ಇಲ್ಲಿ ನೋಡು, ಆ ಘಟನೆಯ ನಂತರ ನಾನು ಕಂಪ್ಲೀಟ್ ಆಗಿ ಅವನನ್ನ ಬಿಟ್ಟು ದೂರ ಆಗ್ಬಿಟ್ಟಿದ್ದೀನಿ, ಎಲ್ಲವನ್ನು ಸ್ಟಾಪ್ ಮಾಡ್ಕೊಬಿಟ್ಟಿದ್ದೀನಿ, ನಾನು ಯಾರ ಜೊತೆನೂ ಟಚ್ ಅಲ್ಲಿ ಇಲ್ಲ, ನನ್ನನ್ನ ಸುಮ್ನೆ ಬಿಟ್ಬಿಡು ಅಂತ ಬೇಜಾರಾಗಿ ಅಲ್ಲಿಂದ ಹೊರಡ್ತಾಳೆ ಧೈರ್ಯವಂತಿಗೆ. ಹೆದರ್ದವಳು ಅಲ್ಲಿಂದ ಬೇಜಾರಾಗಿ ಮತ್ತೆ ಹೊರಗಡೆ ಬರ್ತಾಳೆ. ಇವಾಗ ದೊಡ್ಡ ಮನೆಯಲ್ಲಿ ಸಂಪತ್ತು ನಮ್ಮ ಧೈರ್ಯವಂತಿಗೆ ಹುಡುಗಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ಹೆದರ್ದವಳು ಆ ಜಾಗಕ್ಕೆ ಬರ್ತಾಳೆ. ಏನು ಮತ್ತೆ ಮಾತಾಡಿ ಇಬ್ಬರು ಫ್ರೆಂಡ್ಸ್ ಆಗ್ಬಿಟ್ಟಿದ್ದೀರಾ, ನನ್ನ ಹತ್ರ ಹೇಳಲೇ ಇಲ್ವಲ್ಲ ಅಂತ ಕಿರ್ಚ್ಕೊತಿರ್ತಾಳೆ ಹೆದರ್ದವಳು. ಸಂಪತ್ತು ಟೆನ್ಷನ್ ಆಗಿ ಅಲ್ಲಿಂದ ಹೊರಡ್ತಾನೆ. ಇಲ್ಲಿ ಹಾಸ್ಪಿಟಲ್ ಅಲ್ಲಿ ನೋಡಿದ್ರೆ ನನಗೆ ಸಂಪತ್ ಬೇಕು ಅಂತ ಕಿರ್ಚ್ಕೊತಿರ್ತಾಳೆ ಹೀರೋಯಿನ್. ಟ್ಯಾಬ್ಲೆಟ್ಸ್ ತಗೊಳ್ಳಲ್ಲ ಅಂತ ಹಠ ಮಾಡ್ತಿರ್ತಾಳೆ. ಸಂಪತ್ತನ್ನ ಕರ್ಕೊಂಡ್ ಬನ್ನಿ, ನಾನು ಟ್ಯಾಬ್ಲೆಟ್ಸ್ ಅನ್ನ ತಗೋತೀನಿ ಅಂತ ಹೇಳ್ತಿರ್ತಾಳೆ. ನಂತರ ಅವಳನ್ನು ತುಂಬಾನೇ ಫೋರ್ಸ್ ಮಾಡಿ ಅವಳಿಗೆ ಇಂಜೆಕ್ಷನ್ ಅನ್ನ ಹಾಕಿ ಮಲಗಿಸ್ತಾರೆ. ಇವಾಗ ಬೆಡ್ರೂಮ್ ಅಲ್ಲಿ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಮಲಗಿರ್ತಾಳೆ. ಆವಾಗ ಅವಳಿಗೆ ಆಪೋಸಿಟ್ ಆಗಿ ಇಬ್ಬರು ಹುಡುಗರು ಮಾಸ್ಕ್ ಅನ್ನ ಹಾಕೊಂಡ್ ಬರ್ತಾರೆ. ಎಚ್ಚರಿಯಾದ ಹೀರೋಯಿನ್ ಅಲ್ಲಿಂದ ಓಡಿ ಹೋಗೋದಕ್ಕೆ ಟ್ರೈ ಮಾಡ್ತಾಳೆ. ಅವಳನ್ನು ಹಿಡಿಯೋದಕ್ಕೆ ಟ್ರೈ ಮಾಡ್ತಾರೆ ಹುಡುಗರು. ಕೈಯಲ್ಲಿ ಚಾಕುವನ್ನು ಹಿಡಿದಿದ್ದಾರೆ. ಹೆದರಿದ ಹೀರೋಯಿನ್ ತುಂಬಾನೇ ಫೋರ್ಸ್ ಆಗಿ ಓಡಿ ಹೋಗ್ತಿರ್ತಾಳೆ. ಅವಳನ್ನು ತಡೆಯೋದಕ್ಕೆ ಟ್ರೈ ಮಾಡ್ತಾರೆ. ಕೈಗೆ ಸಿಗೋದನ್ನೆಲ್ಲ ತಳ್ಳಿ ಬಿಡ್ತಾಳೆ ಅವರ ಮೇಲೆ. ಒಂದು ಸ್ಟೇಜ್ ಅಲ್ಲಿ ಫೈನಲ್ ಆಗಿ ನಮ್ಮ ಹೀರೋಯಿನ್ ಅನ್ನು ಹಿಡ್ಕೊಬಿಡ್ತಾರೆ. ಯಾವ್ದೋ ಒಂದು ಇಂಜೆಕ್ಷನ್ ಅವಳಿಗೆ ಹಾಕಿ ಕೊಡ್ತಾರೆ. ಅಷ್ಟೇ ಅನ್ಕಾನ್ಶಿಯಸ್ ಆಗ್ಬಿಡ್ತಾಳೆ ಹುಡುಗಿ. ನಂತರ ಅವಳನ್ನ ಎತ್ತಾಕೊಂಡು ಹೋಗಿ ಮತ್ತೆ ಬೆಡ್ ಅಲ್ಲಿ ಮಲಗಿಸ್ತಾರೆ ಹುಡುಗರು. ನಂತರ ಏನಾಯ್ತೋ ಏನೋ ಗೊತ್ತಿಲ್ಲ. ಇಲ್ಲಿ ಹಾಸ್ಪಿಟಲ್ ಅಲ್ಲಿ ನೋಡ್ಬೇಕಾದ್ರೆ ಇಂಜೆಕ್ಷನ್ ಹಾಕಿರುವ ನಮ್ಮ ಹೀರೋಯಿನ್ ಅನ್ನ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಮಾಡ್ತಾರೆ. ಒಂದು ವೀಲ್ ಚೇರ್ ಅಲ್ಲಿ ಕಟ್ಟಿ ಹಾಕಿ ಈ ಕರೆಂಟ್ ಶಾಕ್ ಅನ್ನ ಕೊಡ್ತಾರಲ್ಲ ಅಂತಹ ಟ್ರೀಟ್ಮೆಂಟ್ ಅನ್ನ ಅವಳಿಗೆ ಕೊಡ್ತಿರ್ತಾರೆ. ಇವಳಿಗೆ ಹಿಡಿದಿರುವ ಹುಚ್ಚನ್ನ ಕ್ಯೂರ್ ಮಾಡೋದಕ್ಕಾಗಿ ಈ ರೀತಿಯ ಟ್ರೀಟ್ಮೆಂಟ್ ಅಂತೆ. ಸಂಪತ್ತಲ್ಲಿ ಅಂತಾನೆ ಕೇಳ್ಕೊತಿರ್ತಾಳೆ ಹುಡುಗಿ ಟ್ರೀಟ್ಮೆಂಟ್ ಗೆ ಮುಂಚಿತವಾಗಿ. ಎಷ್ಟು ಸಲಾಮ ನಿನ್ನ ಹತ್ರ ಹೇಳೋದು, ಸಂಪತ್ ಅನ್ನುವ ಒಬ್ಬ ಕ್ಯಾರೆಕ್ಟರ್ ರಿಯಾಲಿಟಿಯಲ್ಲಿ ಇಲ್ವೇ ಇಲ್ಲ ಅಂತ ಹೇಳ್ತಾರೆ ಡಾಕ್ಟರ್. ಸಂಪತ್ ಅನ್ನುವ ಒಬ್ಬ ಪರ್ಸನ್ ನಿಜವಾದ ಲೈಫ್ ಅಲ್ಲಿ ಇಲ್ವೇ ಇಲ್ಲ. ರಿಯಾಲಿಟಿಯಲ್ಲಿ ಇಲ್ಲದೆ ಇರುವ ನಿನ್ನ ಕಲ್ಪನೆಯಲ್ಲಿ ಇರುವ ಒಬ್ಬ ವ್ಯಕ್ತಿಯನ್ನ ನೀನು ನಿಜ ಪ್ರಪಂಚದಲ್ಲಿ ಹುಡುಕಿದ್ರೆ ಹೇಗೆ ಸಿಗ್ತಾನೆ? ನೀನು ಈ ರೀತಿ ಹುಚ್ಚತನವಾಗಿ ಹುಡುಕ್ತಿರೋವರೆಗೂ ನಿನಗೆ ಈ ರೀತಿಯ ಟ್ರೀಟ್ಮೆಂಟ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ನಿನ್ನ ಕೈಯಲ್ಲಿ ಹಾಸ್ಪಿಟಲ್ ಅನ್ನ ಬಿಟ್ಟು ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಡಾಕ್ಟರ್. ಅದಕ್ಕೆ ನಗಾಡ್ತಾಳೆ ಹೀರೋಯಿನ್. ಕರೆಂಟ್ ಶಾಕ್ ಅನ್ನ ಕೊಡೋದಕ್ಕೆ ಹೇಳ್ಬಿಡ್ತಾರೆ. ಶಾಕ್ ಅನ್ನ ಬ್ರೈನ್ ಗೆ ಕೊಡ್ತಿರ್ತಾರೆ. ಒದಾಡ್ತಾಳೆ, ಕಷ್ಟಪಡ್ತಿರ್ತಾಳೆ. ಕಟ್ ಮಾಡಿದ್ರೆ ಮಳೆಯಲ್ಲಿ ನಿನ್ಕೊಂಡೆ ಪೊಲೀಸ್ ಸ್ಟೇಷನ್ ಗೆ ಬರ್ತಾಳೆ. ನನ್ನ ಬಾಯ್ ಫ್ರೆಂಡ್ ಸಂಪತ್ತು ಮಿಸ್ ಆಗ್ಬಿಟ್ಟಿದ್ದಾನೆ ಅಂತ ಕಂಪ್ಲೇಂಟ್ ಅನ್ನು ಕೊಡ್ತಿರ್ತಾಳೆ. ಆವಾಗ ಸಬ್ ಇನ್ಸ್ಪೆಕ್ಟರ್ ತಪ್ಪಾಗಿ ಮಾತಾಡ್ತಾರೆ. ನಿನ್ನ ಬಾಯ್ ಫ್ರೆಂಡ್ ಮಿಸ್ ಆದ್ರೆ ಏನು, ನನ್ನನ್ನ ನಿನ್ನ ಬಾಯ್ ಫ್ರೆಂಡ್ ಆಗಿ ಅಕ್ಸೆಪ್ಟ್ ಮಾಡ್ಕೋ ಅಂತ ಕೆಟ್ಟದಾಗಿ ಮಾತಾಡ್ಬೇಕಾದ್ರೆ ನಮ್ಮ ಹೀರೋಯಿನ್ ತಿರುಗಿಸಿ ಓವರ್ ಆಗಿ ಮಾತಾಡ್ತಾಳೆ. ಆದ್ರಿಂದ ತಕ್ಷಣ ಒಂದು ಲೇಡಿ ಪೊಲೀಸ್ ಅನ್ನ ಕರೆದು ನಮ್ಮ ಹೀರೋಯಿನ್ ಅನ್ನ ದರ ಅಂತ ಒಳಗಡೆ ಎಳ್ಕೊಂಡು ಹೋಗ್ತಾರೆ. ಫ್ರೆಂಡ್ಸ್ ನಾವು ಬೇಗನೆ ಬಂದು ನಿನ್ನನ್ನ ಕರ್ಕೊಂಡು ಹೋಗ್ತೀವಿ ಅಂತ ಹೊರಗಡೆ ಓಡಿ ಹೋಗ್ತಾರೆ. ಅಷ್ಟೇ ಈ ಕಡೆ ನಮ್ಮ ಹೀರೋಯಿನ್ ಅನ್ನ ಲಾಕಪ್ ಗೆ ಹಾಕಿ ಕೂಡಾಕ್ತಾರೆ. ಟೀನೇಜ್ ಅಲ್ಲಿ ನೋಡ್ಬೇಕಾದ್ರೆ ಈ ಭಯದ ಪ್ರಾಬ್ಲಮ್ ನಮ್ಮ ಹೀರೋಯಿನ್ ಗೆ ತುಂಬಾನೇ ತಲೆನೋವಾಗಿರುತ್ತೆ. ಮನೆ ಒಳಗಡೆನೆ ಇರು, ಹೊರಗಡೆ ಹೋಗಿ ಯಾವುದೇ ರೀತಿಯ ಪ್ರಾಬ್ಲಮ್ ನೀನು ತರಬೇಡ ಅಂತ ಮನೆ ಒಳಗಡೆನೆ ಇರ್ಬೇಕು ಅಂತ ಹೇಳ್ಬಿಡ್ತಾರೆ ಅಪ್ಪ ಮತ್ತೆ ಅಮ್ಮ. ಅದ್ರ ಬಗ್ಗೆ ಯೋಚನೆ ಮಾಡಿ ಅಳ್ತಾನೆ ಇರ್ತಾಳೆ ನಮ್ಮ ಭಯ. ಅವಳನ್ನ ಸಮಾಧಾನ ಮಾಡೋದಕ್ಕಾಗಿ ನಮ್ಮ ಬಿಂದು ಅಲ್ಲಿಗೆ ಬರ್ತಾಳೆ. ಏನೇ ಹೇಳಿದ್ರು ನಮ್ಮ ಹುಡುಗಿ ಸಮಾಧಾನನೇ ಆಗ್ತಿಲ್ಲ. ನನ್ನ ಮಾತನ್ನ ಯಾರು ಕೇಳ್ತಿಲ್ಲ, ನಾನು ಏನನ್ನ ಹೇಳೋದಕ್ಕೆ ಬಂದ್ರು ನನ್ನನ್ನ ಮಾತಾಡೋದಕ್ಕೆ ಬಿಡ್ತಿಲ್ಲ ಅಂತ ಹೇಳಿ ತುಂಬಾನೇ ಬೇಜಾರಾಗ್ತಿರ್ತಾಳೆ ಹೀರೋಯಿನ್. ನಂತರ ನೋಡಿದ್ರೆ ರಿಲೇಟಿವ್ಸ್ ಎಲ್ಲರೂ ನಮ್ಮ ಹೀರೋಯಿನ್ ಅನ್ನ ಮನೆಗೆ ಕರ್ಕೊಂಡ್ ಬರ್ತಾರೆ. ಹೇಳ್ದೆ ಮಾಡದೆ ಎಲ್ಲಿಗೂ ಹೊರಗಡೆ ಹೋಗ್ಬೇಡಮ್ಮ ಅಂತ ಅವಳಿಗೆ ಅಡ್ವೈಸ್ ಅನ್ನ ಮಾಡ್ತಿರ್ತಾರೆ. ಇಲ್ಲ, ನಾನು ಸಂಪತ್ತನ್ನ ನೋಡೋದಕ್ಕಾಗಿ ಹೊರಗಡೆ ಹೋದೆ, ನನಗೆ ತುಂಬಾನೇ ಭಯವಾಗ್ತಿದೆ, ಸಂಪತ್ಗೆ ಏನಾದ್ರೂ ಆಗ್ಬಿಟ್ಟಿದ್ಯೋ ಅಂತ. ಏನಾದ್ರೂ ಆಯ್ತು ಅಂದ್ರೆ ನಮಗೆ ಗೊತ್ತಾಗ್ಲಿಕ್ಕೆ
ನೋಡೋದಕ್ಕೆ ಬರುತ್ತಲ್ಲಮ್ಮ ಅಂತ ಜೊತೆಗಿರೋರು ಅವಳಿಗೆ ಅಡ್ವೈಸ್ ಅನ್ನ ಮಾಡ್ತಾರೆ. ನೀನು ಹೋಗಮ್ಮ, ಚೆನ್ನಾಗಿ ರೆಸ್ಟ್ ಅನ್ನ ಮಾಡಮ್ಮ ಅಂತ ಹೇಳಿ ಆಂಟಿ ಅವರು ಕಳಿಸ್ಕೊಡ್ತಾರೆ. ರೂಮಿಗೆ ಬಂದ ಮೇಲೆ ಕೂಡ ಸಂಪತ್ತಿಗೆ ಫೋನ್ ಕಾಲ್ ಅನ್ನ ಮಾಡ್ತಾಳೆ. ನಾಟ್ ರೀಚಬಲ್ ಅಂತ ಬರುತ್ತೆ. ಫೋನ್ ಅನ್ನ ಇಟ್ಬಿಟ್ಟು ಸ್ನಾನವನ್ನ ಮಾಡೋದಕ್ಕಾಗಿ ಹೋಗ್ತಾಳೆ. ಫ್ಲಾಶ್ ಬ್ಯಾಕ್ ಅಲ್ಲಿ ನೋಡಿದ್ರೆ ಏನು ಸಂಪತ್ತು, ನನ್ನ ನೋಡಿದ ತಕ್ಷಣ ಫೋನ್ ಅಲ್ಲಿ ಮಾತಾಡ್ತಿದ್ದೆ, ಕಟ್ ಮಾಡ್ಬಿಟ್ಟೆ ಇವಾಗ ಅಂತ ಡೌಟ್ ಆಗಿ ಕ್ವಶನ್ ಅನ್ನ ಮಾಡ್ತಾಳೆ. ಈ ರೀತಿ ಕ್ವಶನ್ ಅನ್ನ ಮಾಡೋಳು ಹೆದರ್ಕೊಳ್ಳೋಳ ಇಲ್ಲ ಧೈರ್ಯವಂತಿಗೆ ಏನೋ ಗೊತ್ತಾಗ್ತಿಲ್ಲ. ಏನನ್ನ ನೋಡಿದ್ರು ನೀನು ಈ ರೀತಿ ಡೌಟ್ ಪಡ್ತಿದ್ರೆ ಹೇಗೆ ಅಂತ ಸಂಪತ್ತು ಟೆನ್ಷನ್ ಆಗ್ತಾನೆ. ನೋಡು, ಈ ರೀತಿ ನನ್ನ ಮೇಲೆ ಡೌಟ್ ಪಡ್ತಿದ್ರೆ ನಿನ್ನನ್ನ ಬಿಟ್ಬಿಟ್ಟು ಎಲ್ಲಿಗಾದ್ರೂ ಓಡಿ ಹೋಗ್ಬಿಡ್ತೀನಿ ನಾನು ಅಂತ ಹೇಳ್ತಾನೆ. ಅದಕ್ಕೆ ನನ್ನನ್ನ ಬಿಟ್ಟು ಹೋಗ್ಬಿಡ್ತೀಯ ಅಂತ ಅಳೋದಕ್ಕೆ ಶುರು ಹಚ್ಕೋತಾಳೆ. ಲೇಮಾ, ನೀನು ಹತ್ರ ಅದನ್ನ ನನ್ನ ಕೈಯಲ್ಲಿ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ತುಂಬಾನೇ ಬೇಜಾರಾಗ್ತಾನೆ ಹೀರೋ. ಇವಾಗ ಹಾಸ್ಪಿಟಲ್ ಅಲ್ಲಿ ಕೂತು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಅಳ್ತಿರ್ತಾಳೆ. ಇವಾಗ ಟೀನೇಜ್ ಲೈಫ್ ಅಲ್ಲಿ ನೋಡ್ಬೇಕಾದ್ರೆ ಟ್ಯೂಷನ್ ಗೆ ಹೋಗೋದಕ್ಕೆ ಲೇಟ್ ಆಗ್ಬಿಟ್ಟಿರುತ್ತೆ. ಸ್ಕೂಲಿಗೂ ಬರಬಾರ್ದು, ಎಕ್ಸಾಮ್ ಬರೆಯೋದಕ್ಕೆ ಬಂದ್ರೆ ಮಾತ್ರ ಸಾಕು ಅಂತ ಹೇಳ್ಬಿಟ್ಟಿದ್ದಾರೆ. ಟ್ಯೂಷನ್ ಗಾದ್ರೂ ಹೋಗ್ಲೇಬೇಕು, ಯಾಕೆಂದ್ರೆ ಸಂಪತ್ತನ್ನ ನೋಡೋದಕ್ಕಾಗಿ. ಇವಳು ಮಾತ್ರ ಹೋಗ್ಲಿಲ್ಲ ಅಂದ್ರೆ ತಾನೇ ಬಂದಿರೋದಂತ ಅನ್ಕೊಂಡು ಸಂಪತ್ತು ಧೈರ್ಯವಂತೆ ಹುಡುಗಿ ಜೊತೆ ತುಂಬಾನೇ ಕ್ಲೋಸ್ ಆಗ್ಬಿಡ್ತಾನೆ. ಅದಕ್ಕೆ ನಾವು ಅಲೋ ಮಾಡಬಾರ್ದು ಅಂತ ಅವ್ರ ಅಮ್ಮನ ಹತ್ರ ಪರ್ಮಿಷನ್ ಅನ್ನ ಕೇಳ್ಕೊಂಡು ಸ್ವಲ್ಪ ಲೇಟ್ ಆಗೇನೆ ಟ್ಯೂಷನ್ ಗೆ ಬರ್ತಾಳೆ ನಮ್ಮ ಹೆದರ್ಕೆ. ಅಷ್ಟರಲ್ಲಿ ನೋಡಿದ್ರೆ ಹುಡುಗ ನಮ್ಮ ಧೈರ್ಯವಂತಿಗೆ ಹುಡುಗಿ ಜೊತೆ ಪಕ್ಕದಲ್ಲಿ ಕೂತು ತುಂಬಾನೇ ಕ್ಲೋಸ್ ಆಗಿ ಮಾತಾಡ್ತಿರ್ತಾನೆ. ನಮ್ಮ ಹೀರೋಯಿನ್ ಅನ್ನ ಕೇರೆ ಮಾಡ್ತಿಲ್ಲ. ನಮ್ಮ ಹುಡುಗಿ ಅವನಿಗೆ ಹಾಯ್ ಅಂತ ಹೇಳಿದ್ರು ಕೂಡ ಅವಳನ್ನ ನೋಡ್ತಾನೆ ಇಲ್ಲ. ಸಿಂಧು, ಸಂಪತ್ತು ನಿನ್ನ ಫ್ರೆಂಡು ತಾನೆ, ಇವಾಗ ಅವನು ನನಗೆ ಫ್ರೆಂಡ್ ಆಗ್ಬಿಟ್ಟಿದ್ದಾನೆ ಅಂತ ಹೇಳ್ತಾಳೆ ಧೈರ್ಯ. ನಂತರ ಹೆದರಿಕೆ ಅವಳ ಫ್ರೆಂಡ್ ಹತ್ರ ಎಲ್ಲವನ್ನು ಶೇರ್ ಮಾಡ್ಕೊತಿರ್ತಾಳೆ. ಸಂಪತ್ತು ಹಳೆ ರೀತಿ ನನ್ನ ಜೊತೆ ಮಾತಾಡ್ತಿಲ್ಲ, ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾನೆ, ಎಲ್ಲವೂ ಅವಳಿಂದ. ನನಗೆ ಅಂತ ಇದ್ದಿದ್ದು ಒಬ್ಬನೇ ಒಬ್ಬ ಅವನು ಫ್ರೆಂಡ್, ಅವನನ್ನು ನನ್ನ ಹತ್ರ ಇಂದ ದೂರ ಮಾಡಿಬಿಟ್ಲು ಅವಳು ಅಂತ ಹೇಳಿ ಅಳ್ತಿರ್ತಾಳೆ. ಇದನ್ನ ಅಮ್ಮ ಅವರು ಕೇಳಿಸ್ಕೊಬಿಟ್ರು ಅನ್ಸುತ್ತೆ. ಇವಾಗ ದೊಡ್ಡ ಮನೆಯನ್ನ ನೋಡ್ಬೇಕಾದ್ರೆ ಸ್ನಾನ ಮಾಡೋದಕ್ಕಾಗಿ ಬಾತ್ರೂಮ್ ಕಡೆಗೆ ಬಂದಿರ್ತಾಳೆ ಹೀರೋಯಿನ್. ಸ್ನಾನವನ್ನ ಮಾಡ್ಬೇಕಾದ್ರೂ ಕೂಡ ಸಂಪದ ಬಗ್ಗೆ ಯೋಚನೆ ಮಾಡಿ ಅಳ್ತಿದ್ದಾಳ, ಇಲ್ಲ ಇವಳಿಗಿರುವ ಭಯದ ಬಗ್ಗೆ ಯೋಚನೆ ಮಾಡಿ ಅಳ್ತಿದ್ದಾಳ ಅಂತ ಗೊತ್ತಾಗ್ತಿಲ್ಲ. ಸಡನ್ ಆಗಿ ಯಾರೋ ಕೈಯನ್ನ ಕನ್ನಡಿ ಮೇಲೆ ಮಡಗೋದನ್ನ ನೋಡ್ಬಿಟ್ಟು ಹೆದರ್ಕೋತಾಳೆ ಹುಡುಗಿ. ಆ ರೀತಿ ಅನ್ಸಿದೆ ಅವಳಿಗೆ. ಇನ್ನು ಅಳು ಜಾಸ್ತಿ ಆಗುತ್ತೆ, ಜೋರಾಗಿ ಬಿದ್ದು ಅಳ್ತಿರ್ತಾಳೆ. ಭಯ, ಎಲ್ಲಾ ಕಾಲದಲ್ಲೂ ಅವಳಿಗಿರುವ ಒಂದೇ ಒಂದು ಪ್ರಾಬ್ಲಮ್ ಭಯ. ಆ ಭಯದಲ್ಲೇ ಅವಳು ಇಲ್ಲಿವರೆಗೂ ಬದುಕಿರುವ ಲೈಫ್ ಪೂರ್ತಿ ಭಯದಲ್ಲೇ ಬೆಳೆದಿದ್ದಾಳೆ ಹುಡುಗಿ. ಮಗುವಾಗಿರ್ಬೇಕಾದ್ರೆ, ಟೀನೇಜ್ ಹುಡುಗಿಯಾಗಿರ್ಬೇಕಾದ್ರೆ, ಇವಾಗ ಅವಾಗ ಹಾಸ್ಪಿಟಲ್ ಅಲ್ಲಿ ಅಂತ ಯಾವಾಗ್ಲೂ ಭಯದಲ್ಲೇ ಇದ್ದಿದ್ದಾಳೆ. ನಂತರ ಸ್ನಾನವನ್ನೆಲ್ಲ ಮುಗಿಸಿ ಬೆಡ್ರೂಮ್ ಕಡೆಗೆ ಬಂದು ಮತ್ತೆ ಸಂಪತ್ತಿಗೆ ಕಾಲ್ ಅನ್ನ ಮಾಡಿದ್ರೆ ಕಾಲ್ ಹೋಗ್ತಾ ಇಲ್ಲ, ನಾಟ್ ರೀಚಬಲ್ ಬರ್ತಿದೆ. ಮತ್ತೆ ಕಾಲ್ ಮಾಡ್ತಾನೆ ಇರ್ತಾಳೆ, 100 ಸರಿ. ಒಂದು ಸ್ಟೇಜ್ ಅಲ್ಲಿ ಟೆನ್ಷನ್ ಆಗಿ ಫೋನ್ ಅನ್ನೇ ತೂದು ಬಿಸಾಕಿ ಹೊಡೆದಾಕ್ತಾಳೆ. ನಂತರ ಸ್ವಾಮೀಜಿಗಳ ಹತ್ರ ಹೆಲ್ಪ್ ಅನ್ನ ಕೇಳಿ ಅವುಗಳ ಹತ್ರ ಬಂದು ನಿಂತ್ಕೋತಾಳೆ. ಸ್ವಾಮೀಜಿ ಅವರು ಅವಳನ್ನು ಸೆಂಟ್ರಲ್ಲಿ ಕೂರಿಸಿ ಏನೋ ಒಂದು ರೀತಿಯ ಪೂಜೆಯನ್ನ ಮಾಡ್ತಾರೆ. ಏನಕ್ಕಾಗಿ ನೀನು ವೇಟ್ ಮಾಡ್ತಿದ್ಯೋ, ಏನಕ್ಕಾಗಿ ಆಸೆ ಪಡ್ತಿದ್ಯೋ ಅದು ಖಂಡಿತ ನಡೆಯುತ್ತೆ, ಹೋಗಿದ್ದು ಬಾ ಅಂತ ಅವಳನ್ನ ಕಳಿಸ್ಕೊಡ್ತಾರೆ ಸ್ವಾಮೀಜಿ. ಇದರಿಂದ ಏನು ಚೇಂಜ್ ಆಗೋದಿಲ್ಲ, ಚೇಂಜ್ ಆಗ್ಬೇಕಾಗಿರೋದು ನಿನ್ನ ಮೈಂಡ್ ಸೆಟ್ ಮಾತ್ರವೇ ಅಂತ ಯಾರೋ ಒಬ್ಬರು ಬಂದು ನಮ್ಮ ಹೀರೋಯಿನ್ ಹಿಡಿದು ಅವಳಿಗೆ ಅಡ್ವೈಸ್ ಅನ್ನ ಮಾಡ್ತಿರ್ತಾರೆ. ಕಟ್ ಮಾಡಿ ಮತ್ತೆ ಹಾಸ್ಪಿಟಲ್ ತೋರಿಸ್ತಾರೆ. ಇಲ್ಲೇನೆ ಕೂತಿರುವಂತ ಒಂದು ಜಾಗದಲ್ಲಿ ಅವಳನ್ನ ಕೂರಿಸ್ತಾರೆ. ಕಾಲಿಂಗ್ ಬೆಲ್ ಆಗ್ಬೇಕಾದ್ರೆ ನೋಡಿದ್ರೆ ಹೀರೋಯಿನ್ ಮನೇಲಿ ಇರ್ತಾಳೆ. ಫ್ಲಾಶ್ ಬ್ಯಾಕ್ ಅನ್ಸುತ್ತೆ. ಕಾಲಿಂಗ್ ಬೆಲ್ ಸದ್ದನ ಕೇಳಿನೂ ಹೆದರ್ಕೋತಿರ್ತಾಳೆ. ಹೆದರ್ಕೊಂಡೇ ಬಂದು ಡೋರ್ ಅನ್ನು ಓಪನ್ ಮಾಡ್ತಾಳೆ. ನೋಡಿದ್ರೆ ಅಮ್ಮ ಅಪ್ಪ ಬಂದಿದ್ದಾರೆ. ತುಂಬಾನೇ ಖುಷಿಯಾಗಿ ಅವರನ್ನ ಹೋಗಿ ತಪ್ಕೋತಾಳೆ. ಬನ್ನಿ ಅಂತ ಇಬ್ಬರನ್ನು ಮನೆ ಒಳಗಡೆ ಕರ್ಕೊಂಡು ಹೋಗಿ ಕೂರಿಸಿ ಚೆನ್ನಾಗಿದ್ದೀರಾ ಏನು ಅಂತ ವಿಚಾರಿಸ್ತಿರ್ತಾಳೆ. ಮಗಳನ್ನ ನೋಡೋಕೆ ಬರ್ಬೇಕಾದ್ರೆ ಅವಳಿಗೆ ಇಷ್ಟವಾಗಿದ್ದ ಥಿಂಗ್ಸ್ ಅನ್ನೆಲ್ಲ ತಗೊಂಡ್ ಬಂದಿದ್ದಾರೆ ಅನ್ಸುತ್ತೆ ಅಮ್ಮ ಅಪ್ಪ. ನಂತರ ಸಂಪತ್ ಅವನ ಕಸಿನ್ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲ ಎಲ್ಲಿ ನಮಗೆ ಸ್ವೀಟ್ ಅಂತ ಕೇಳಿ ತಗೊಂಡು ತಿಂತಿರ್ತಾರೆ. ನಂತರ ಅಮ್ಮ ಅಪ್ಪ ಹಳೆ ಕತೆ ಹೊಸ ಕತೆ ಅಂತ ಎಲ್ಲಾ ಕತೆಗಳ ಬಗ್ಗೆನೂ ಮಾತಾಡ್ತಿರ್ತಾರೆ ಮಗಳ ಜೊತೆ. ಇಲ್ಲೇ ನನ್ನ ಜೊತೆನೇ ಇರಿ ಅಮ್ಮ ಅಂತ ಕೇಳ್ಕೋಬೇಕಾದ್ರೆ ಅದಕ್ಕೆ ಅಮ್ಮ ಅಪ್ಪ ಇಲ್ಲೇನೆ ನಿನ್ನ ಜೊತೆ ಇರೋಕೆ ಆಗೋದಿಲ್ಲಮ್ಮ, ನಾವು ಅವಾಗ ಬಂದು ನಿನ್ನ ನೋಡಿತಾನೆ ಹೋಗ್ತಿದೀವಿ, ಅದು ಸಾಕಮ್ಮ, ಸರಿ ಆಯ್ತು ನೀನು ಟೈಮ್ಗೆ ಕರೆಕ್ಟ್ ಆಗಿ ಊಟ ಮಾಡೋ, ನಾವು ಹೊರಡ್ತೇವೆ ಅಂತ ಹೇಳಿ ಅಮ್ಮಪ್ಪ ಹೊರಡುವ ಆ ಸಮಯದಲ್ಲಿ ಅಮ್ಮ ಧೈರ್ಯವಂತಿಗೆ ಬರ್ಲಿಲ್ವಾ ಅಂತ ಕೇಳ್ತಾಳೆ ಹುಡುಗಿ. ಅದನ್ನ ಕೇಳಿ ತಂದೆ ಮತ್ತೆ ಅಮ್ಮನ ಮುಖ ಒಂದು ರೀತಿ ಚೇಂಜ್ ಆಗುತ್ತೆ. ಖಂಡಿತ ಬರ್ತಾಳೆ, ನೀನು ಸೇಫ್ ಆಗಿರಮ್ಮ ಅಂತ ಹೇಳಿ ಅಳುವನ್ನು ಕಂಟ್ರೋಲ್ ಮಾಡ್ಕೊಂಡು ಹೊರಗಡೆ ಬರ್ತಾರೆ. ಅದೇ ಸಮಯದಲ್ಲಿ ಅಮ್ಮ ಅಪ್ಪ ಬಂದು ನಮ್ಮ ಹೀರೋಯಿನ್ ಎಲ್ಲಿ ನೋಡಿ ಹೋಗ್ತಿದ್ದಾರೆ ಅಂತ ನೋಡಿ ಹಾಸ್ಪಿಟಲ್ ಅಲ್ಲಿ ಭಯದಲ್ಲಿ ಇರುವ ನಮ್ಮ ಹುಡುಗಿಯನ್ನ ನೋಡಿನೇ ಹೋಗ್ತಿದ್ದಾರೆ. ಜೊತೆಗಿರೋರೆಲ್ಲ ಏನಾಯ್ತು ಅಂತ ವಿಚಾರಿಸಬೇಕಾದ್ರೆ ಸಂಪತ್ ಜೊತೆ ಮಾತಾಡಿ ತುಂಬಾ ದಿನ ಆಗೋಯ್ತು ಅಂತ ಅಳ್ತಿರ್ತಾಳೆ. ಮೇ ಬಿ ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು ಅಂತ ಎಲ್ಲರೂ ಹೇಳಿದ್ರೆ ಇಲ್ಲ ಅವನು ಬರೋದಿಲ್ಲ ನನಗೆ ಭಯವಾಗ್ತಿದೆ ಅಂತ ಹೇಳ್ತಾಳೆ ಹುಡುಗಿ. ಸರಿ ನಿಮ್ಮ ಇಬ್ಬರ ಮಧ್ಯದಲ್ಲಿ ಏನಾದ್ರೂ ಪ್ರಾಬ್ಲಮ್ ಜಗಳನ ಅಂತ ಕೇಳಿದ್ರೆ ಆ ಜಾಗವನ್ನು ಬಿಟ್ಟು ನಮ್ಮ ಹೀರೋಯಿನ್ ಮೇಲೆ ಎದ್ದೇಳ್ಬೇಕಾದ್ರೆ ನಮ್ಮ ಹುಡುಗಿ ಪಾರ್ಕ್ ಅಲ್ಲಿ ಎಕ್ಸರ್ಸೈಸ್ ಮಾಡೋದನ್ನ ನಮಗೆ ತೋರಿಸ್ತಾರೆ. ಆ ರೀತಿ ಎಕ್ಸರ್ಸೈಸ್ ಅನ್ನ ಮಾಡ್ತಿರ್ಬೇಕಾದ್ರೆ ಪಾರ್ಕ್ ಅಲ್ಲಿ ಸಂಪತ್ತನ್ನ ನೋಡಿದ ರೀತಿ ಇವಳಿಗೆ ಫೀಲ್ ಆಗುತ್ತೆ. ಯಾರೋ ಒಬ್ಬಳು ಹುಡುಗಿಯ ಜೊತೆ ಮಾತಾಡ್ತಿರ್ತಾನೆ ಸಂಪತ್ತು. ಯಾರೋದು ಅಂತ ಕೇಳ್ತಾನೆ. ಅದಕ್ಕೆ ಸಂಪತ್ತು ನನ್ನ ಫ್ರೆಂಡಿನ ಕಸಿನ್ ಸಿಸ್ಟರ್ ಅಂತ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾನೆ. ಸರಿ ಕಣಮ್ಮ ನೆಕ್ಸ್ಟ್ ಟೈಮ್ ನಾವು ನೋಡೋಣ ಅಂತ ಹೇಳಿ ಆ ಹುಡುಗಿಯನ್ನ ಅಲ್ಲಿಂದ ಕಳಿಸ್ಕೊಟ್ಬಿಡ್ತಾನೆ ಸಂಪತ್ತು. ಆದ್ರೆ ಇದನ್ನ ನೋಡಿದ ನಮ್ಮ ಹೀರೋಯಿನ್ಗೆ ಡೌಟ್ ಏನೋ ಗೊತ್ತಿಲ್ಲ, ನೀನು ಇಲ್ಲೊಂದು ಹುಡುಗಿಯ ಜೊತೆ ಮಾತಾಡೋದನ್ನ ನನ್ನ ಕೈಲಿ ನೋಡೋದಕ್ಕೇನೆ ಆಗ್ತಿಲ್ಲ ಅಂತ ಬೇಜಾರಾಗ್ತಾಳೆ ಹುಡುಗಿ. ಸಂಪತ್ತು ಅದು ನನ್ನ ಫ್ರೆಂಡ್ ಅಮ್ಮ, ಯಾರಾಗ್ ಬೇಕಾದ್ರೂ ಇರ್ಲಿ, ಆದ್ರೆ ನನ್ನ ಒಬ್ಬಳನ್ನ ಬಿಟ್ಟು ನೀನು ಬೇರೆ ಯಾವುದೇ ಹುಡುಗಿಯ ಜೊತೆನೂ ಮಾತಾಡಬಾರ್ದು. ನೋಡು ಸಿಂಧು, ಇದೇ ರೀತಿ ನೀನು ಹಠ ಮಾಡ್ತಿದ್ರೆ ಅದ್ರ ನಂತರ ಅಷ್ಟೇ ನಿನ್ನ
ನಿನ್ನ ಬಿಟ್ಟು ನಾನು ದೂರ ಹೋಗ್ಬಿಡ್ತೀನಿ, ನಿನ್ನ ಜೊತೆ ಮಾತಾಡೋದೇ ಇಲ್ಲ ಅಂತ ಹುಡುಗ ಹೆದರ್ಸಿದ ತಕ್ಷಣ ನಾರ್ಮಲ್ ಮೋಡ್ಗೆ ಬಂದ್ಬಿಡ್ತಾಳೆ ಹುಡುಗಿ. ಇಲ್ಲ ಇಲ್ಲ, ನಾನು ಸುಮ್ನೆ ತಮಾಷೆ ಮಾಡ್ದೆ, ಆಟ ಆಡ್ದೆ ನಿನ್ನ ಜೊತೆ, ನೆಕ್ಸ್ಟ್ ಟೈಮ್ ಎಲ್ಲ ಈ ರೀತಿ ನಿನ್ನ ಬಿಟ್ಟು ಹೋಗ್ಬಿಡ್ತೀನಿ, ಮಾತಾಡೋದಿಲ್ಲ, ಆ ರೀತಿ ಎಲ್ಲ ಹೇಳ್ಬೇಡ ಕಣೋ ಅಂತ ಹೇಳಿ ಹುಡುಗಿ ಬೇಜಾರಾಗ್ಬೇಕಾದ್ರೆ ನಾನು ಆ ರೀತಿ ಎಲ್ಲ ಹೇಳೋದಿಲ್ಲ ಮುದ್ದು ಅಂತ ಅವಳನ್ನ ಹೇಳ್ದು ಹಾಗೆ ತಂಪ್ ಮಾಡ್ತಿರ್ತಾನೆ. ನಂತರ ಆಂಟಿ ಅಂಕಲ್ ಕೂಡ ನಮ್ಮ ಹೀರೋಯಿನ್ ಹತ್ರ ಬಂದು ಏನಕ್ಕಾಗಿ ಅವನು ನಿನ್ನ ಜೊತೆ ಮಾತಾಡೋದಿಲ್ಲ, ನಿಮ್ಮ ಇಬ್ಬರ ಮಧ್ಯದಲ್ಲಿ ಅಂತದ್ದು ಏನು ತಾನೇ ಪ್ರಾಬ್ಲಮ್ ಅಂತ ಕೇಳ್ಬೇಕಾದ್ರೆ ಅವಾಗ ಹುಡುಗ ಹೇಳಿರ್ತಾನೆ ಅಲ್ವಾ, ಈ ರೀತಿ ಮಾತಾಡ್ಬೇಡ, ನಾನು ನಿನ್ನ ಜೊತೆ ಮಾತಾಡೋದನ್ನ ಬಿಟ್ಬಿಡ್ತೀನಿ, ನಿನ್ನನ್ನು ಬಿಟ್ಬಿಟ್ಟು ದೂರ ಹೋಗ್ಬಿಡ್ತೀನಿ, ಈ ರೀತಿ ನೀನು ಹಠ ಮಾಡ್ತಿದ್ರೆ ಡೌಟ್ ಪಡ್ತಿದ್ರೆ ಅಂತ. ಈ ರೀತಿ ಚಿಕ್ಕ ಚಿಕ್ಕ ಜಗಳವನ್ನ ಬಿಟ್ರೆ ದೊಡ್ಡದಾಗಿ ಏನು ಗಲಾಟೆ ಇಲ್ಲ ಅಂತ ಹೇಳ್ತಾಳೆ ನಮ್ಮ ಹೀರೋಯಿನ್. ಸರಿ ಆಯ್ತು ಕಣಮ್ಮ, ಬಂದ್ಬಿಡ್ತಾನೆ ಬೇಗನೆ, ನೀನು ಏನಕ್ಕೂ ವರಿ ಪಡ್ಬೇಡ ಅಂತ ದೊಡ್ಡವರು ಅಡ್ವೈಸ್ ಮಾಡ್ತಾರೆ. ನಂತರ ಮನೆಗೆ ಹೋಗ್ಬೇಕಾದ್ರೆ ಸಡನ್ ಆಗಿ ಹೈಟ್ ಆಗಿ ಒಬ್ಬರು ತಾತ ಅವಳ ಮುಂದೆ ಬಂದು ನಿಂತ್ಕೋತಾರೆ. ನೋಡಿದ ತಕ್ಷಣ ತಾತ ಅಂತ ಹೇಳ್ತಾಳೆ. ಏನು ತಾತ ಇಲ್ಲಿ ಅಂತ ಕೇಳ್ಬೇಕಾದ್ರೆ ನಿನ್ನನ್ನ ನೋಡೋದಕ್ಕಾಗಿನೇ ಅಮ್ಮ ಬಂದೆ ಅಂತ ಹೇಳ್ಬೇಕಾದ್ರೆ ಇಬ್ಬರು ತಪ್ಕೋತಾರೆ. ನನಗೆ ತುಂಬಾನೇ ಭಯವಾಗ್ತಿದೆ ತಾತ ಅಂತ ಹೇಳ್ಬೇಕಾದ್ರೆ ಎಲ್ಲವೂ ನಿನ್ನ ಮನಸ್ಸಲ್ಲಿ ಇರುವ ವಿಷಯಗಳೇ ಕಣಮ್ಮ ಅಂತ ಹೇಳಿ ಅವನನ್ನ ಸಮಾಧಾನ ಮಾಡ್ತಾರೆ. ಹೋಗಿ ರೆಸ್ಟ್ ಅನ್ನ ತಗೊಳಮ್ಮ ಅಂತ ಕಳಿಸ್ಕೊಡ್ತಾರೆ. ಮತ್ತೆ ಇವಾಗ ಟೀನೇಜ್ ಆ ಟೈಮಿಗೆನೆ ಹೋಗ್ತೀವಿ. ಹೆದರ್ದವಳು ಧೈರ್ಯವಂತಿಕೆಯನ್ನ ನೋಡಿ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ಸಂಪತ್ ಜೊತೆಗೆ ಸೇರಿ ಕಮೆಂಟ್ ಸ್ಟಡಿಯನ್ನ ಮಾಡೋದಕ್ಕೆ ಹೋಗ್ತಿದ್ದೀನಿ ಪಾರ್ಕಿಗೆ ಅಂತ ಹೇಳ್ತಾಳೆ. ನಾನು ನಿನ್ನ ಜೊತೆಗೆ ಔಟಾಡೋದಕ್ಕೆ ಬರ್ಲಾ ಅಂತ ಕೇಳ್ಬೇಕಾದ್ರೆ ಇಲ್ಲ ಇಲ್ಲ, ನಾವಿಬ್ಬರು ಓದ್ಕೊಳ್ಳೋದಕ್ಕೆ ಹೋಗ್ತಿದೀವಿ, ನೀನು ಇಲ್ಲೇನೆ ಇರೋ ಅಂತ ಹೇಳಿ ಧೈರ್ಯವಂತಿಗೆ ಅಲ್ಲಿಂದ ಹೊರಡ್ತಾಳೆ. ಇದನ್ನೆಲ್ಲ ನೋಡಿ ನಮ್ಮ ಹೆದರ್ಕೊಳ್ಳುವ ಹುಡುಗಿಗೆ ತುಂಬಾನೇ ಹೊಟ್ಟೆ ಹೊರಿ ಸ್ಟಾರ್ಟ್ ಆಗುತ್ತೆ. ಕಟ್ ಮಾಡಿದ್ರೆ ಭಯನು ಪಾರ್ಕಿಗೆ ಬಂದು ನಮ್ಮ ಧೈರ್ಯವಂತಿಗೆ ಹುಡುಗಿಯನ್ನ ನೋಡಿ ಏನೇ ಧೈರ್ಯವಂತಿಗೆ ಪಾರ್ಕಿಗೆ ನೀನು ಬಂದಿದ್ಯಾ, ಏನು ವಿಷಯ ಅಂತ ಕೇಳಿದ್ರೆ ನಿನ್ನ ಹತ್ರ ಹೇಳಿ ತಾನೇ ನಾನು ಬಂದೆ, ಕಮೆಂಟ್ ಸ್ಟಡಿ ಮಾಡೋದಕ್ಕಾಗಿ ಹೋಗ್ತಿದ್ದೀನಿ ಅಂತ ಹೇಳಿ ತಾನೇ ಬಂದೆ ಅಂತ ಹೇಳ್ತಾಳೆ ಧೈರ್ಯವಂತಿಗೆ. ಆವಾಗ ನಮ್ಮ ಸಂಪತ್ತು ಭಯದ ಹತ್ರ ಏನಕ್ಕಾಗಿ ನೀನು ಧೈರ್ಯವಂತಿಗೆ ಹತ್ರ ನೀನು ಜಗಳ ಮಾಡ್ತಿದ್ಯಾ, ಅವಳುವೇ ನನಗೆ ಫ್ರೆಂಡೇನೆ ಅಂತ ಅವಳನ್ನ ಬಿಟ್ಕೊಡದೆ ಮಾತಾಡ್ತಿರ್ತಾನೆ. ಅದಕ್ಕೆ ಭಯ ಇನ್ನವೇ ತುಂಬಾನೇ ಟೆನ್ಷನ್ ಆಗಿ ನನಗಿಂತ ಇಂಪಾರ್ಟೆಂಟ್ ಅವಳು ಅಂತ ಕೇಳ್ಬೇಕಾದ್ರೆ ಇಬ್ಬರುವೆ ನನಗೆ ಈಕ್ವಲ್ ಆಗಿ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ ಹುಡುಗ. ದೊಡ್ಡ ಜಗಳನೆ ಅಲ್ಲಿ ಆಗ್ಬಿಡುತ್ತೆ. ನೀನೊಬ್ಬಳು ಹುಚ್ಚು ಅಂತ ಹೇಳ್ಬಿಡ್ತಾಳೆ ಧೈರ್ಯವಂತಿಗೆ. ನಿನ್ನಿಂದಾನೆ ಎಲ್ಲರೂ ನನ್ನನ್ನ ಮೆಂಟಲ್ ಅಂತ ಹೇಳ್ತಿದ್ದಾರೆ, ಹೋಗಿ ಎಲ್ಲಿ ಕಚಡ ಅಂತ ಟೆನ್ಷನ್ ಆಗಿ ಕೆಳಗಡೆ ಧೈರ್ಯವಂತಿಗೆ ಹುಡುಗಿಯನ್ನ ಹಿಡಿದು ತಳ್ಬಿಡ್ತಾಳೆ ನಮ್ಮ ಭಯ. ಆ ರೀತಿ ತಳ್ಬಿಟ್ಟಿದ್ರಲ್ಲಿ ಕೆಳಗಡೆ ಬಿದ್ದು ನಮ್ಮ ಧೈರ್ಯವಂತಿಗೆ ಹುಡುಗಿಗೆ ತಲೆಗೆ ಏಟಾಗ್ಬಿಡುತ್ತೆ. ಹಾಗೆ ಅನ್ಕಾನ್ಶಿಯಸ್ ಆಗಿ ಕೆಳಗಡೆ ಬಿದ್ದಿದ್ದ ಹುಡುಗಿ ಇವಾಗ ಮತ್ತೆ ಎಚ್ಚರ ಆಗ್ಬೇಕಾದ್ರೆ ಆ ದೊಡ್ಡ ಮನೆಯಲ್ಲಿ ಸಿಡಿಲು ಮತ್ತೆ ಮಳೆಯ ಮಧ್ಯದಲ್ಲಿ ಹುಡುಗಿ ಎಚ್ಚರಾಗಿ ಕೂತ್ಕೋತಾಳೆ ನಮ್ಮ ಭಯ. ಫೋನ್ ಅನ್ನ ಅಲ್ಲೇನೆ ಕೆಳಗಡೆ ಬಿಸಾಕ್ಬಿಟ್ಟಿರ್ತಾಳೆ ಅಲ್ವಾ, ಅದು ಎಲ್ಲಿ ಅಂತ ಹುಡುಕ್ತಿರ್ತಾಳೆ. ತುಂಬಾನೇ ಬಾಯಾರಿಕೆ ಆಗ್ತಿರುತ್ತೆ. ಸರಿ ನೀರನ್ನ ಕುಡಿಯೋಣ ಅಂತ ತುಂಬಾನೇ ಹೆದರ್ಕೊಂಡೆ ಹಾಗೆ ಕೆಳಗಡೆ ಇಳಿದು ಬರ್ತಾಳೆ. ಶೇಡೋ ಮಾತ್ರ ಹಿಂದೆ ಕಾಣಿಸ್ತಿದೆ ನೋಡಿ. ಮಾಸ್ಕ್ ಅನ್ನ ಹಾಕಿರುವ ಒಬ್ಬ ಅಲ್ಲಿಗೆ ಬರ್ತಾನೆ. ಇನ್ನ ಇಬ್ಬರು ಅವಳನ್ನ ಹಿಡಿಯೋದಕ್ಕಾಗಿ ಬರ್ತಾರೆ. ಓಡು ಓಡು ಅಂತ ಎದ್ದು ಬಿದ್ದು ಓಡಿ ಹೋಗ್ತಿರ್ತಾಳೆ. ಆದ್ರೂ ಇವ್ರುಗಳು ಅವಳನ್ನ ಬಿಡೋ ರೀತಿ ಕಾಣ್ತಿಲ್ಲ. ಒಂದು ಸ್ಟೇಜ್ ಅಲ್ಲಿ ಬೆಡ್ಶೀಟ್ ಅನ್ನು ಯೂಸ್ ಮಾಡಿ ಅವಳನ್ನ ಟೈಟ್ ಆಗಿ ಹಿಡಿತಾರೆ. ನೋಡಿದ್ರೆ ಇಲ್ಲಿ ಹಾಸ್ಪಿಟಲ್ ಅಲ್ಲೂ ಅವಳನ್ನ ಅದೇ ರೀತಿ ಟೈಟ್ ಆಗಿ ಹಿಡಿದು ಮೆಡಿಸಿನ್ ಅನ್ನು ಕೊಡೋದಕ್ಕಾಗಿ ಎಳ್ಕೊಂಡು ಹೋಗ್ತಿರ್ತಾರೆ. ದಿನವಾಗ್ತಾ ಅವಳನ್ನ ಹಿಡಿದು ಎಳ್ಕೊಂಡು ಬರುವ ಜನರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಡಾಕ್ಟರ್ಗೆ ಫೋನ್ ಅನ್ನ ಮಾಡಿ ತುಂಬಾನೇ ಓವರ್ ಆಗಿ ಮಾಡ್ತಿದ್ದಾಳೆ ಇವಳು ಅಂತ ಹೇಳ್ಬೇಕಾದ್ರೆ ಸರಿ ನಾನು ಬರ್ತೀನಿ, ತಕ್ಷಣ ಅವಳ ಪೇರೆಂಟ್ಸ್ ಗೆ ಫೋನ್ ಕಾಲ್ ಅನ್ನ ಹಾಕಿ ಕರ್ಸಿ ಅಂತ ಹೇಳ್ತಾರೆ ಡಾಕ್ಟರ್. ನಂತರ ಅದೇ ತರ ನರ್ಸುವೆ ಅವರ ಪೇರೆಂಟ್ಸ್ ಗೆ ಕಾಲ್ ಅನ್ನ ಮಾಡಿ ಕರೆಸ್ತಿದ್ದಾರೆ ಅನ್ಸುತ್ತೆ. ಹೆದರಿದ ಹುಡುಗಿನೇ ಎಚ್ಚರ ಆದ ಮೇಲೆ ಅವಳ ತಾಯಿ ಹತ್ರ ಧೈರ್ಯವಂತಿಗೆ ಎಲ್ಲಿ ಅಂತ ಕೇಳ್ಬೇಕಾದ್ರೆ ಅಮ್ಮ ಅವರು ಏನನ್ನು ಮಾತಾಡ್ತಿಲ್ಲ. ಹಾಗೆ ಸೈಲೆಂಟ್ ಆಗಿ ಅಲ್ಲಿಂದ ಹೋಗ್ಬಿಡ್ತಾರೆ. ನೋಡಿದ್ರೆ ಧೈರ್ಯವಂತಿಗೆ ಹುಡುಗಿಗೆ ತಲೆಗೆ ಬ್ಯಾಂಡೇಜ್ ಅನ್ನ ಹಾಕಿ ಒಂದು ಜಾಗದಲ್ಲಿ ಕೂರ್ಸಿರ್ತಾರೆ. ಸಾರಿ ಊಟ ಮಾಡೋದಕ್ಕೆ ಡೈನಿಂಗ್ ಟೇಬಲ್ ಅಲ್ಲಿ ಕೂತಿರ್ತಾಳೆ. ಆವಾಗ ಅವಳ ಪಕ್ಕಕ್ಕೆ ಬಂದಿದ್ದ ಭಯ ಸಾರಿ ಅಂತ ಹೇಳ್ತಾಳೆ. ಏನೋ ಒಂದ್ ರೀತಿ ಭಯದಲ್ಲಿ ಬೇಜಾರಲ್ಲಿ ಆ ರೀತಿ ಮಾಡ್ಬಿಟ್ಟೆ, ನನ್ನನ್ನು ತಪ್ಪು ತಿಳ್ಕೊಬೇಡ ಅಂತ ಹೇಳಿದ್ರೆ ಧೈರ್ಯವಂತಿಗೆ ಸಮಾಧಾನ ಆಗೋ ರೀತಿ ಕಾಣ್ತಿಲ್ಲ. ಭಯ ಎಷ್ಟೇ ಸಾರಿ ಅನ್ನ ಕೇಳಿದ್ರು ಅವಳ ಜೊತೆ ಮಾತಾಡೋದಕ್ಕಾಗಿ ರೆಡಿ ಆಗಿಲ್ಲ ನಮ್ಮ ಧೈರ್ಯ. ಈ ರೀತಿ ಭಯದಲ್ಲಿ ನಾನು ಅವಳನ್ನ ಕೆಳಗಡೆ ತಳ್ಳಿಬಿಟ್ಟೆ, ಅವಾಗ್ಲಿಂದ ಅವಳು ನನ್ನ ಜೊತೆ ಮಾತಾಡ್ತಿಲ್ಲ ಅಂತ ಫ್ರೆಂಡ್ ಹತ್ರ ಹೇಳ್ಕೊತಿರ್ತಾಳೆ ಭಯ. ಇದನ್ನ ಅಮ್ಮ ಅವರು ಕೇಳಿಸ್ಕೊಬಿಟ್ಟಿರ್ತಾರೆ. ಇವಾಗ ಕರೆಂಟ್ ಶಾಕ್ ಕೊಡೋದಕ್ಕಾಗಿ ಮತ್ತೆ ನಮ್ಮ ಹುಡುಗಿಯನ್ನ ರೆಡಿ ಮಾಡಿ ಕೂಡ್ಸಿರ್ತಾರೆ. ಡಾಕ್ಟರ್ ಅಲ್ಲಿಗೆ ಬರ್ತಾರೆ. ನೀನಾಗಿದ್ದು ನೀನೇ ಎಲ್ಲವನ್ನು ಅರ್ಥ ಮಾಡ್ಕೋ, ಇಲ್ಲಾಂದ್ರೆ ಮತ್ತೆ ಇಂಜೆಕ್ಷನ್ ಮತ್ತೆ ನಿನಗೆ ಶಾಕ್ ಟ್ರೀಟ್ಮೆಂಟ್. ಸೊ ಮನ್ಸಾರೆ ನೀನು ಮಾತಾಡು, ಎಲ್ಲವನ್ನು ಓಪನ್ ಆಗಿ ಮಾತಾಡ್ಕೋ ಅಂತ ಹೇಳ್ಬೇಕಾದ್ರೆ ಸರಿ ಆಯ್ತು ಡಾಕ್ಟರ್ ನಾನು ಮಾತಾಡ್ತೀನಿ ಅಂತ ಒಪ್ಕೋತಾಳೆ ಹೀರೋಯಿನ್. ನಿನ್ನ ಪ್ರಾಬ್ಲಮ್ ತಾನೇ ಏನು ಅಂತ ಕೇಳಿದ್ರೆ ನನಗೆ ಸಂಪತ್ ಬೇಕು, ಅದೇನೇ ನನ್ನ ಪ್ರಾಬ್ಲಮ್. ಮತ್ತೆ ನೀನು ಶುರು ಮಾಡ್ಕೋಬಿಟ್ಟ. ಹೌದು ನಾನು ಸಂಪತ್ ಹತ್ರ ಹೋಗ್ಬೇಕು, ಸಂಪತ್ ನನಗೆ ಬೇಕು, ಅವನ ಜೊತೆ ಮಾತಾಡ್ಬೇಕು, ಅವನ ಜೊತೆ ನಾಗಾಡ್ಬೇಕು ಅಂತ ಹೇಳ್ಬೇಕಾದ್ರೆ ಇಲ್ಲಿ ನೋಡು ಸಂಪತ್ ಅನ್ನೋ ಹೆಸರಲ್ಲಿ ಇಲ್ಲಿ ಒಬ್ಬ ಇಲ್ವೇ ಇಲ್ಲ, ಅರ್ಥ ಮಾಡ್ಕೋ ಅಂತ ಹೇಳಿದ್ರೆ ಇಲ್ಲ ನನಗೆ ಸಂಪತ್ ಬೇಕು, ನನಗೆ ಸಂಪತ್ ಬೇಕಲೇ ಬೇಕು ಅಂತ ಅಳ್ಬೇಕಾದ್ರೆ ಡಾಕ್ಟರ್ ಇಲ್ಲಿ ನೋಡು ಸಂಪತ್ ಅನ್ನೋ ಕ್ಯಾರೆಕ್ಟರ್ ಇಲ್ವೇ ಇಲ್ಲ, ಇದನ್ನ ನೀನು ಯಾವಾಗ ಅರ್ಥ ಮಾಡ್ಕೋತೀಯ ಆವಾಗ್ಲೇನೆ ನೀನು ಒಳ್ಳೆ ಹುಡುಗಿಯಾಗ ಆಗ್ತೀಯಾ, ಉದ್ಧಾರ ಆಗ್ತೀಯಾ ಅಂತ ಹೇಳ್ಬೇಕಾದ್ರೆ ಈ ರೀತಿ ಹೇಳ್ಬೇಕು ಅಂತ ಸಂಪತ್ ನಿಮಗೆ ಹೇಳ್ಕೊಟ್ನ ಅಂತ ಕೇಳ್ತಾಳೆ. ಎಲ್ಲದಕ್ಕೂ ಡೌಟ್ ಪಡ್ತಾನೆ ಇರ್ತಾಳೆ ಹುಡುಗಿ. ಇವಾಗ ಕಟ್ ಮಾಡಿದ್ರೆ ಹಾಗೆ ಈ ಡಾಕ್ಟರ್ ಅವರ ಫ್ಲಾಶ್ ಬ್ಯಾಕ್ ಅನ್ನು ನೋಡೋಣ. ಚಿಕ್ಕ ವಯಸ್ಸಿನಲ್ಲೇ ನಮ್ಮ ಭಯಕ್ಕೆ ಅಂದ್ರೆ ನಮ್ಮ ಸಿಂಧು ಹುಡುಗಿಗೆ ಈ ಡಾಕ್ಟರ್ ಅವರು ಪರಿಚಯವಾದವರೇ. ಅಪ್ಪ ಅಮ್ಮ ಈ ಹುಡುಗಿಯನ್ನ ಇಲ್ಲಿಗೆ ಕರ್ಕೊಂಡ್ ಬಂದು ಅವಳಿಗೆ ಇರುವ ಪ್ರಾಬ್ಲಮ್ ಆ ಭಯದ ಬಗ್ಗೆ ಡಾಕ್ಟರ್ ಹತ್ರ ಹೇಳಿರ್ತಾರೆ. ಎಲ್ಲದರ ಬಗ್ಗೆನೂ ಹೇಳಿ ತುಂಬಾನೇ ಬೇಜಾರಾಗಿರ್ತಾರೆ. ಆವಾಗ ಡಾಕ್ಟರ್ ನಾನು ಬೇಕಾಗಿದ್ರೆ ಒಂದು ಸಲ ಚೆಕ್ ಮಾಡಿ ನೋಡ್ಲಾ, ಟ್ರೈ ಮಾಡಿ ನೋಡ್ಲಾ ಅಂತ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಸಿಂಧು ಇಲ್ಲಿಗೆ ಬಾರಮ್ಮ ಅಂತ ಅವರನ್ನ ಇಂಟ್ರೋ ಕೊಟ್ಕೋಬಿಟ್ಟು ನಿನಗೆ ಒಂದು ಚಿಕ್ಕ ಚೆಕಪ್ ಅನ್ನ ಮಾಡೋಣವಾ ಅಂತ ಅವಳನ್ನ ಒಂದು ರೂಮ್ ಒಳಗಡೆ ಕರ್ಕೊಂಡು ಹೋಗಿ ಹಿಪ್ನಟೈಸ್ ಮಾಡಿ ತುಂಬಾನೇ ಅವಳ
ಅವಳನ್ನ ವಿಚಾರಿಸ್ತಾರೆ, ಅವಳ ಬಗ್ಗೆ ಟೋಟಲ್ ಆಗಿ ತಿಳ್ಕೊಳ್ಳೋದಕ್ಕೆ. ಚಿಕ್ಕ ವಯಸ್ಸಿನಿಂದ ಅವಳಿಗೆ ನಡೆದಿದ್ದ ವಿಷಯ, ತುಂಬಾ ವಿಷಯಗಳ ಬಗ್ಗೆ ಅವಳ ಹತ್ರ ಕೇಳಿ ತಿಳ್ಕೊತಾರೆ. ನಂತರ ಹಿಪ್ನೋಟೈಸ್ ಇಂದ ಹೊರಗಡೆ ತಂದು ಬಿಡ್ತಾರೆ. ನಂತರ ನೀನು ನಾರ್ಮಲ್ ಆಗಿ ಇರ್ಬೇಕಾದ್ರೆ ನಿನ್ನ ಹತ್ರ ಕೆಲವೊಂದು ಕ್ವಶನ್ಸ್ ಗಳನ್ನ ಕೇಳ್ತೀನಿ, ಅದಕ್ಕೆ ನೀನು ಕರೆಕ್ಟ್ ಆಗಿ ಉತ್ತರವನ್ನು ಕೊಡ್ಬೇಕು ಆಯ್ತಾ ಅಂತ ಹೇಳಿ ಕ್ವಶನ್ ಅನ್ನು ಮಾಡ್ತಾರೆ. ನಿನ್ನ ತಂದೆ ತಾಯಿಯನ್ನ ಬಿಟ್ಟು ನಿನಗೆ ಯಾರನ್ನ ತುಂಬಾನೇ ಇಷ್ಟವಾಗುತ್ತೆ ಅಂತ ಕೇಳ್ತಾರೆ. ನನ್ನ ಜೊತೆ ಹುಟ್ಟಿದ ನನ್ನ ಅಕ್ಕ ಧೈರ್ಯವಂತಿಗೆಯನ್ನೇ ನನಗೆ ತುಂಬಾ ಇಷ್ಟವಾಗುತ್ತೆ ಅಂತ ಹೇಳ್ತಾಳೆ ಹುಡುಗಿ. ಅದರ ನಂತರ ಯಾರನ್ನ ನಿನಗೆ ಇಷ್ಟವಾಗುತ್ತೆ ಅಂತ ಕೇಳಿದ್ರೆ ನನ್ನ ಫ್ರೆಂಡ್ ಬಿಂದುವನ್ನ ಇಷ್ಟವಾಗುತ್ತೆ ಅಂತ ಹೇಳ್ತಾಳೆ. ಬಿಂದುನು ಬಂದು ಹತ್ರ ಕೂತ್ಕೋತಾಳೆ. ಸರಿ, ಇದರ ನಂತರ ನಿನಗೆ ಯಾರನ್ನ ಇಷ್ಟವಾಗುತ್ತೆ ಅಂತ ಕೇಳಿದ್ರೆ ಹಾಗೆ ಒಂದು ರೀತಿ ತಂದೆ ತಾಯಿ ಇರೋದ್ರಿಂದ ಭಯದಲ್ಲೇ ಸಂಪತ್ ಅಂತ ಹೇಳ್ತಾಳೆ ಹುಡುಗಿ. ಸಂಪತ್ತು ಬಾ ನನ್ನ ಪಕ್ಕದಲ್ಲಿ ಕೂರು ಅಂತ ಅವನನ್ನ ಕರೆದು ಪಕ್ಕದಲ್ಲಿ ಕೂರಿಸ್ಕೊತಾಳೆ. ಅವನು ಪಕ್ಕದಲ್ಲಿ ಕೂತು ಗೆದ್ದು ಹೋಗ್ತಾನೆ. ಆವಾಗ ಡಾಕ್ಟರ್ ಸರಿ ಆಯ್ತು, ನಿನಗೆ ಯಾರನ್ನ ಇಷ್ಟವಾಗುವುದಿಲ್ಲ ಅಂತ ಕೇಳಿದ್ರೆ ಯಾರನ್ನ ನಿನಗೆ ಇಷ್ಟವಾಗುವುದಿಲ್ಲ, ಯಾರನ್ನ ಕಂಡ್ರೆ ನೀನು ಹೆದರ್ಕೋತೀಯ ಅಂತೆಲ್ಲ ಕೇಳ್ಬೇಕಾದ್ರೆ ನನಗೆ ದೆವ್ವ ಅಂದ್ರೆ ಭಯ ಅಂತ ಒಂದು ಜಾಗವನ್ನ ಪರ್ಟಿಕ್ಯುಲರ್ ಆಗಿ ಕೈಯನ್ನು ತೋರಿಸ್ತಾಳೆ. ಇಲ್ದೇ ಇರುವ ಒಂದು ವಿಷಯಕ್ಕೆ ಕೈಯನ್ನು ತೋರಿಸ್ತಿದ್ದಾಳೆ ಹುಡುಗಿ. ಸರಿ ಆಯ್ತು, ನೀನು ಹೋಗಿ ಆಟಾಡಮ್ಮ ಅಂತ ಹೇಳಿ ಹುಡುಗಿಯನ್ನ ಕಳ್ಸಿಕೊಟ್ಬಿಡ್ತಾರೆ ಡಾಕ್ಟರ್. ನಂತರ ಅವರ ಅಪ್ಪ ಅಮ್ಮ ಹತ್ರ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಈ ರೀತಿ ಮೆಂಟಲಿ ಇಲ್ಲೋ ಡಿಪ್ರೆಷನ್ ಅಂತ ಪ್ರಾಬ್ಲಮ್ ಏನಾದ್ರೂ ಇದೆಯಾ ಇದಕ್ಕೂ ಮುಂಚೆ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ. ಸಿಂಧು ಅವಳ ಚಿಕ್ಕ ವಯಸ್ಸಿನಲ್ಲಿ ಏನಾದ್ರೂ ದೊಡ್ಡದಾಗಿ ಆಕ್ಸಿಡೆಂಟ್ ಆಗಿದೆಯಾ, ದೊಡ್ಡ ಪ್ರಾಬ್ಲಮ್ ಅನ್ನ ಫೇಸ್ ಮಾಡಿದಾಳ ಅಂತ ಕೇಳ್ಬೇಕಾದ್ರೆ ಸಿಂಧುಗೆ ಒಂದು 5 ವರ್ಷ ಇದ್ದಿರುತ್ತೆ ಸರ್. ಆವಾಗ ನೆಕ್ಸ್ಟ್ ಮಗುವಾಗಿ ನಾವು ಟ್ರೈ ಮಾಡಿ ಆ ಮಗುನು ಹುಟ್ಟಿತು, ಆದ್ರೆ ಹುಟ್ಟಿದ ತಕ್ಷಣವೇ ಸತ್ತೋಯ್ತು ಅಂತ ಹೇಳ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಸಿಂಧು ಅವರ ಅಮ್ಮ ಹತ್ರ ಒಂದು ಫೋಟೋವನ್ನು ತೋರಿಸಿ ನನ್ನ ಪಕ್ಕದಲ್ಲಿ ಇಲ್ಲಿ ನಿಂತಿರೋದು ಯಾರೋ ಅಮ್ಮ ಅಂತ ಕೇಳಿರ್ತಾಳೆ. ಇದು ನೀನಮ್ಮ, ಇದು ನಿನ್ನ ಪಕ್ಕದಲ್ಲಿ ನಿಂತಿರೋದು ಇಂದು ನಿನ್ನ ಜೊತೆಗೆ ಹುಟ್ಟಿದ ಹುಡುಗಿ ಅಂತ ಹೇಳಿರ್ತಾರೆ. ಅಮ್ಮ ಇವಾಗ ನನ್ನ ಸಿಸ್ಟರ್ ಇಲ್ಲಿ ಅಂತ ಕೇಳ್ಬೇಕಾದ್ರೆ ದೇವರ ಹತ್ರ ಹೋಗ್ಬಿಟ್ಲಮ್ಮ ಅಂತ ಹೇಳ್ತಾರೆ. ಸರಿ ಆಯ್ತಮ್ಮ, ಇವಾಗ ನೀನು ಹೋಗಿ ಆಟ ಅಂತ ಹೇಳಿ ಹುಡುಗಿಯನ್ನ ಕಳ್ಸಿಕೊಟ್ಬಿಟ್ಟು ಹೇಗೋ ಮೇಂಟೈನ್ ಮಾಡಿರ್ತಾರೆ ಅಮ್ಮ. ಅದೇ ವಯಸ್ಸಿನಲ್ಲೇ ಸಿಂಧು ಅವರ ತಾತ ಅವರುವೆ ಲೆಗ್ ಸ್ಲಿಪ್ ಆಗಿ ಕೆಳಗಡೆ ಬಿದ್ದು ಆನ್ ಸ್ಪಾಟ್ ಸತ್ತೋಗ್ಬಿಟ್ಟಿದ್ದಾರೆ. ಅದು ಕೂಡ ಸಿಂಧು ಅವಳ ಕಣ್ ಮುಂದೆನೆ. ಆವಾಗ ಸಿಂಧುಗೆ ತುಂಬಾನೇ ಹುಷಾರ್ ತಪ್ಪಿ ಹೋಯ್ತಂತೆ. ಇದೇನೆ ಸರ್ ನಡೆದಿದ್ದು ಅಂತ ತಂದೆ ತಾಯಿ ಹೇಳ್ಬೇಕಾದ್ರೆ ಆವಾಗ ಡಾಕ್ಟರ್ ಚಿಕ್ಕ ವಯಸ್ಸಿನಲ್ಲಿ ನಡೆದಿದ್ದ ಈ ವಿಷಯಗಳೇ, ಈ ಭಯವೇ ಅವಳನ್ನ ಒಂದು ಡಿಸಾರ್ಡರ್ ಒಳಗಡೆ ತಳ್ಳಿ ಬಿಟ್ಬಿಟ್ಟಿದೆ. ಅದೇನೆ ಅವಳನ್ನ ಇನ್ನವೇ ಡೀಪ್ ಆಗಿ ತಳ್ಳಿ ಎಳ್ಕೊಂಡು ಹೋಗ್ತಿದೆ. ಅವಳನ್ನ ಹಿಪ್ನೋಟೈಸ್ ಮಾಡಿ ಡೀಪ್ ಸ್ಲೀಪ್ ಅಲ್ಲಿ ವಿಚಾರಣೆ ಮಾಡ್ಬೇಕಾದ್ರೆ ಕೆಲವೊಂದು ವಿಷಯ ನನಗೆ ಗೊತ್ತಾಗ್ಲಿಕ್ಕೆ ಬಂತು. ಸಿಯೋಫ್ರೇನಿಯಾ ಅಂತ ಒಂದು ಫೋಬಿಯಾ ಹ್ಯಾಲುಸಿನೇಷನ್ ಎಲ್ಲ ಇರುತ್ತೆ, ಸೆನ್ಸಾರಿ ಎಕ್ಸ್ಪೀರಿಯನ್ಸ್ ಎಲ್ಲ ಇರುತ್ತೆ. ನೋಡೋದು, ಕೇಳೋದು, ಮಾಡೋದು ಅಂತ ಎಲ್ಲದರಲ್ಲೂ, ಯಾಕೆ ಟೇಸ್ಟ್ ನೋಡೋದ್ರಲ್ಲೂ ಕೂಡ ಭಯವೆಲ್ಲ ಬರುತ್ತೆ. ಇಲ್ದೇ ಇರೋದನ್ನೆಲ್ಲ ಕೇಳೋ ರೀತಿ, ಸ್ಮೆಲ್ ಮಾಡೋ ರೀತಿ, ಅನ್ಕೊಳ್ಳೋ ರೀತಿ ಸೆನ್ಸ್ ಆಗ್ತಿರುತ್ತೆ. ಇಲ್ದೇ ಇರುವ ವಿಷಯಗಳ ಬಗ್ಗೆ ಕಲ್ಪನೆ ಮಾಡ್ಕೋತಾರೆ. ಇದನ್ನ ಚಿಕ್ಕ ವಯಸ್ಸಿನಲ್ಲೇ ಕಂಡಿಡಿದ್ ಬಿಟ್ರೆ ಬೇಗನೆ ಕ್ಯೂರ್ ಮಾಡಿ ಬಿಡಬಹುದು. ನಿಮ್ಮ ಮಗಳ ಟಾಪ್ ಭಯ, ಅವಳಿಗೆ ತುಂಬಾನೇ ಭಯ ಯಾವ್ದ್ರಲ್ಲಿ ಅನ್ನೋ ವಿಷಯವನ್ನ ಇನ್ನ ನಾವು ಕಂಡಿಡಿದಿಲ್ಲ. ಅದೇ ತರ ಅವಳಿಗೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅವಳಿಗೆ ಟ್ರೀಟ್ಮೆಂಟ್ ಅನ್ನ ಕೊಡೋದಕ್ಕೆ ಶುರು ಮಾಡಬೇಕು. ಇಲ್ಲ ಅಂದ್ರೆ ಅವಳು ನಾರ್ಮಲ್ ಮೂಡ್ಗೆ ಟರ್ನ್ ಹೋಗೋದಕ್ಕೆ ಚಾನ್ಸ್ ಇಲ್ಲ ಅಂತ ಹೆದರ್ಸ್ತಾರೆ ಡಾಕ್ಟರ್. ಅವಳಿಗೆ ಮಾತ್ರ ಇಲ್ಲ, ಅವಳ ಸುತ್ತ ಇರೋರಿಗೆ ಕೂಡ ಅವಳು ಅಪಾಯವಾಗಿ ಚೇಂಜ್ ಆಗ್ಬಿಡ್ತಾಳೆ ಅಂತ ಹೇಳಿ ವಾರ್ನಿಂಗ್ ಅನ್ನು ಕೊಡ್ತಾರೆ ಡಾಕ್ಟರ್. ಚಿಕ್ಕ ವಯಸ್ಸಿನಲ್ಲಿ ದೆವ್ವ ಇದೆ ಅಂತ ಹೇಳಿ ಅಮ್ಮ ಅವರು ಮಗಳಿಗೆ ಊಟವನ್ನ ಮಾಡಿಸಿರ್ತಾರೆ ಅಲ್ವಾ, ಆ ದೆವ್ವ ರಿಯಲ್ ಲೈಫ್ ಅಲ್ಲಿ ಇರೋ ರೀತಿನೇ ಅವಳು ಕಲ್ಪನೆಯನ್ನು ಮಾಡೋದಕ್ಕೆ ಶುರು ಹಚ್ಕೊಬಿಟ್ಟಿದ್ದಾಳೆ ಹುಡುಗಿ. ಅವಾಗ್ಲಿಂದಾನೇ ಆ ಮಾಸ್ಕ್ ಹಾಕೊಂಡಿರುವ ವ್ಯಕ್ತಿ ಇವಳನ್ನ ಫಾಲೋ ಮಾಡಿ ಟ್ರಾವೆಲ್ ಮಾಡೋ ರೀತಿ, ಇವಳ ಜೊತೆಗೇನೆ ಇರೋ ರೀತಿ ಫೀಲ್ ಮಾಡ್ಕೊಬಿಟ್ಟಿದ್ದಾಳೆ. ಅದೇ ತರ ಕಲ್ಪನೆಯಲ್ಲಿ ನಿಮ್ಮ ಮಗಳು ಸಿಂಧು ಸೃಷ್ಟಿ ಮಾಡಿದ ಒಂದು ಕ್ಯಾರೆಕ್ಟರೇ ಅವಳ ಧೈರ್ಯವಂತಿಗೆ ಅಕ್ಕವಾದ ಇಂದು. ಹೌದು, ಆ ಧೈರ್ಯವಂತಿಗೆ ಹುಡುಗಿ ರಿಯಲ್ ಲೈಫ್ ಅಲ್ಲೂ ನಿಜ ಅಂತಾನೆ ನಾವು ಅನ್ಕೊಂಡಿದ್ವಿ ಅಲ್ವಾ. ಆದ್ರೆ ಆ ಧೈರ್ಯವಂತಿಗೆ ಸಿಸ್ಟರ್ ಕೂಡ ಕಲ್ಪನೆ ಅಂತ ಇವಾಗ್ಲೇನೆ ನಮಗೆ ಗೊತ್ತಾಗ್ಲಿಕ್ಕೆ ಬರ್ತಿದೆ. ತಂದೆ ತಾಯಿ ಚಿಕ್ಕ ವಯಸ್ಸಿನಲ್ಲಿ ಸರಿಯಾಗಿ ನಮ್ಮ ಹುಡುಗಿಯನ್ನ ಕೇರ್ ಮಾಡದೆ ಬಿಟ್ಟಿದ್ರಿಂದ ತನ್ನ ಕಲ್ಪನೆಯಲ್ಲಿ ಧೈರ್ಯವಂತಿಕೆ ಹುಡುಗಿ ಜೊತೆ ತನ್ನ ಸಿಸ್ಟರ್ ಜೊತೆ ಆಟ ಆಡೋದಾಗಿ ಅನ್ಕೋಬಿಟ್ಟು ಅವಳ ಕಲ್ಪನೆಯಲ್ಲಿ ಮಾಡಿದ ವಿಷಯ ಎಲ್ಲವೇ ನಿಜ ಅಂತ ಅನ್ಕೋಬಿಟ್ಟಿದ್ದಾಳೆ. ಅವಳ ಮೈಂಡ್ ಆ ರೀತಿ ಅಕ್ಸೆಪ್ಟ್ ಮಾಡ್ಕೋಬಿಟ್ಟಿದೆ. ಅದೇ ತರನೇ ಬಿಂದು ಅಂತ ನಮ್ಮ ಹುಡುಗಿಗೆ ಬೆಸ್ಟ್ ಫ್ರೆಂಡ್, ಪಕ್ಕದ ಮನೆ ಹುಡುಗಿ ಫ್ರೆಂಡ್ ಆಗಿ ಸಿಕ್ಕಿದ್ಲು ಅಂತ ನಾವು ನೋಡಿದ್ವಲ್ವಾ. ಆ ಬಿಂದು ಅನ್ನೋ ಹುಡುಗಿ ಕೂಡ ಕಲ್ಪನೆ ಕ್ಯಾರೆಕ್ಟರ್ ಅಂತೆ. ನಂತರ ಒಂದು ಬಾಯ್ ಫ್ರೆಂಡ್ ಬೇಕು ಅನ್ನುವ ಸಿಚುವೇಶನ್ ಅಲ್ಲಿ ಅವಳ ಮೈಂಡೇ, ಅವಳ ಮೆಂಟಾಲಿಟಿನೇ ಸಂಪತ್ ಅನ್ನೋ ಕ್ಯಾರೆಕ್ಟರ್ ಅನ್ನ ಸೃಷ್ಟಿ ಮಾಡ್ಕೋತಂತೆ, ಆ ಎಮೋಷನ್ಸ್ ಅನ್ನ ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ಜೊತೆಗೂಟಿದ ರಿಲೇಶನ್ಶಿಪ್ ಬೇಕು ಅಂತ ಬಂದಾಗ ಧೈರ್ಯವಂತಿಕೆ ಹುಡುಗಿ ಒಬ್ಬಳು ಇರ್ತಿದ್ದಾಳೆ, ಅವಳೇ ನಮ್ಮ ಅಕ್ಕ ಅನ್ನೋ ರೀತಿ ಕಲ್ಪನೆಯನ್ನ ಮಾಡ್ಕೊಂಡ್ಲು. ಫ್ರೆಂಡ್ಶಿಪ್ ಅನ್ನೋ ರಿಲೇಶನ್ಶಿಪ್ ಬೇಕು ಅನ್ಬೇಕಾದ್ರೆ ಬಿಂದು ಅಂತ ಒಬ್ಬಳ ಹುಡುಗಿಯನ್ನ ಇಮ್ಯಾಜಿನ್ ಮಾಡ್ಕೊಂಡು ಅವಳನ್ನ ಫ್ರೆಂಡ್ ಆಗಿ ಕನ್ವರ್ಟ್ ಮಾಡಿ ಅನ್ಕೋಬಿಟ್ಲು. ಲವ್, ಪ್ರೀತಿ ಅನ್ನೋ ಆ ಫೀಲಿಂಗ್ಸ್ ಗಾಗಿ ಸಂಪತ್ ಅಂತ ಒಂದು ಹುಡುಗನ ಕ್ಯಾರೆಕ್ಟರ್ ಅನ್ನ ಸೃಷ್ಟಿ ಮಾಡಿ ಅವಳನ್ನ ಅವಳ ಲವ್ವರ್ ಆಗಿ ಅನ್ಕೋಬಿಟ್ಲು. ಫಿಸಿಕಲ್ ಹಾಗೂ ಮೆಂಟಲ್ ಆಗು ಈ ಪ್ರಾಬ್ಲಮ್ ಇರುತ್ತೆ. 5 ವರ್ಷದ ಮುಂಚಿತವಾಗಿ ಈ ಪ್ರಾಬ್ಲಮ್ ಅನ್ನ ನಾವು ಕಂಡಿಡ್ತಿರ್ಬೇಕಾಗಿತ್ತು. ಪಾಪ ನೀವು ಕಂಡಿಡ್ದಿಲ್ಲ, ಮಿಸ್ ಮಾಡ್ಕೋಬಿಟ್ರೆ. ಇಂತಹ ಮಕ್ಕಳಿಗೆ ಇವರ ಹತ್ರ ಇರುವ ಪ್ರಾಬ್ಲಮ್ ಅನ್ನ ನಾವು ಓದೋದ್ರ ಮುಖಾಂತರ, ಸ್ಟಡೀಸ್ ಮುಖಾಂತರವೇ ಹೇಳ್ಕೊಡ್ಬೇಕು. ಆ ನಾಲೆಜ್ ಅವ್ರಿಗೆ ತುಂಬಾನೇ ಇಂಪಾರ್ಟೆಂಟ್. ಈ ಭೂಮಿಯಲ್ಲಿ ಇರ್ತಿರುವ 300ರಲ್ಲಿ ಒಬ್ಬರಿಗೆ ಈ ಪ್ರಾಬ್ಲಮ್ ಇದ್ದೇ ಇದೆ. ಅಯ್ಯೋ ಪಾಪ, ಇದಕ್ಕಾಗಿನೇ ಮಕ್ಕಳನ್ನ ನಾವು ತುಂಬಾನೇ ಜೋಪಾನವಾಗಿ ನೋಡ್ಕೋಬೇಕು ಅನ್ನೋದು. ಯಾವಾಗ ಯಾವ ರೀತಿ ಪ್ರಾಬ್ಲಮ್ ಬರುತ್ತೆ ಅಂತಾನೆ ಗೊತ್ತಾಗ್ತಿಲ್ಲ. ಅದೇ ತರ ಚಿಕ್ಕ ಚಿಕ್ಕ ಮಕ್ಕಳಿರುವ ತಂದೆ ತಾಯಿಗೆ ಇಂತಹ ಒಂದು ನಾಲೆಜ್ ಅನ್ನು ಕೊಡ್ಲೇಬೇಕಾಗಿದೆ ಅಂತ ಹೇಳ್ತಾರೆ ಡಾಕ್ಟರ್. ಚಿಲ್ಡ್ರನ್ಸ್ ಅನ್ನೋದು ಬರೀ ಎಮೋಷನಲ್ ಮಾತ್ರ ಇಲ್ಲ, ಅದೊಂದು ಕ್ರಮ ಮಾತ್ರ ಇಲ್ಲ. ಹುಟ್ಟಿದ್ವಿ, ಬೆಳೆಸಿದ್ವಿ, ಸಾಕಿದ್ವಿ, ಓದಿಸಿದ್ವಿ, ಮದುವೆ ಮಾಡಿಸಿದ್ವಿ ಅಂತ ರೆಸ್ಪಾನ್ಸಿಬಿಲಿಟಿನ ಜೊತೆಗೇನೆ ಸೇರಿ ಬರುತ್ತೆ.
ಬರುತ್ತೆ ಅಂತ ಡಾಕ್ಟರ್ ಹೇಳ್ಬೇಕಾದ್ರೆ, ಈ ಪ್ರಪಂಚದಲ್ಲಿ ಯಾವ ತಂದೆ ತಾಯಿ ತಾನೇ ಮಕ್ಕಳು ಈ ರೀತಿ ಬೆಳಿಬೇಕು ಅಂತ ಆಸೆ ಪಟ್ಟು ಸಾಕ್ತಾರೆ ಸರ್, ಆಸೆ ಪಟ್ಟು ಬೆಳೆಸ್ತಾರೆ ಅಂತ ಅಮ್ಮ ಹೇಳ್ತಾರೆ. ಗೊತ್ತಿದ್ದೋ ಗೊತ್ತಿಲ್ದೇನೋ ಯಾವುದೋ ಒಂದು ತಪ್ಪಾಗ್ಬಿಟ್ಟಿದೆ, ಅದು ನಮ್ಮ ತಪ್ಪೇನೆ, ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೋತೀವಿ. ನನ್ನ ಮಗಳನ್ನ ನಾರ್ಮಲ್ ಮಾಡೋದಕ್ಕೆ ಆಗೋದಿಲ್ವಾ ಅಂತ ತಂದೆ ಕೇಳ್ಬೇಕಾದ್ರೆ, ನನ್ನ ಕೈಯಲ್ಲಿ ಆದಷ್ಟು ಹೆಲ್ಪ್ ಅನ್ನ ಮಾಡ್ತೀನಿ, ಟ್ರೀಟ್ಮೆಂಟ್ ಅನ್ನ ಕೊಟ್ಟು ನೋಡ್ತೀನಿ ಅಂತ ಹೇಳ್ತಾರೆ ಡಾಕ್ಟರ್. ಅದೇ ತರ ನಮ್ಮ ಹೀರೋಯಿನ್ ಅನ್ನ ಚಿಕ್ಕ ವಯಸ್ಸಿನಲ್ಲಿ ನೋಡ್ಬೇಕಾದ್ರೆ, ಅವಳ ತಂದೆ ತಾಯಿ ಜೊತೆಗೇನೆ ಇರ್ಬೇಕಾದ್ರೇನೆ, ಪಕ್ಕದಲ್ಲೇ ಇರ್ಬೇಕಾದ್ರೂ ಕೂಡ ಅವಳಿಗೆ ಅವಳೇನೆ ಮಾತಾಡ್ಕೊಂಡಿರ್ತಾಳೆ, ತನಗೆ ತಾನೇನೆ ಆಟಾಡ್ಕೊಂಡಿರ್ತಾಳೆ, ಸುಮ್ನೆ ತಾನೇ ಆಟ ಆಡ್ತಿದ್ದಾಳೆ, ಫ್ರೀ ಆಗಿ ಬಿಡೋಣ ಅಂತ ತಂದೆ ತಾಯಿ ಅವರು ಅದನ್ನ ದೊಡ್ಡದಾಗಿ ಕೇರ್ ಮಾಡಿರಲ್ಲ. ಆ ಪಾರ್ಕ್ ಅಲ್ಲಿ ಕೂಡ ಜೊತೆಗೆ ಹುಟ್ಟಿದ ಧೈರ್ಯವಂತಿಕೆ ಹುಡುಗಿಯನ್ನ ಕೆಳಗಡೆ ತಳ್ಳಿ ಬಿಟ್ಬಿಟ್ಟು ಅವಳಿಗೆ ಏಟಾಗಿದ್ದ ರೀತಿ ನಾವು ನೋಡ್ದಿವಲ್ವಾ, ಅವು ಎಲ್ಲವೂ ಕೂಡ ಕಲ್ಪನೆನೆ. ನಂತರ ಫ್ರೆಂಡ್ ಹತ್ರ ಈ ರೀತಿ ಅಕ್ಕ ಹುಡುಗಿಯನ್ನ ನಾನೇ ಹಿಡಿದು ಕೆಳಗಡೆ ತಳ್ಳಿ ಬಿಟ್ಟೆ ಅಂತ ಹೇಳ್ಕೊಂಡಿರ್ತಾಳೆ ಅಲ್ವಾ, ಅವಾಗ ಕೂಡ ಅಮ್ಮ ಕೇಳಿಸ್ಕೊಂಡಿರ್ತಾರಲ್ಲ, ಅದುವೇ ಕಲ್ಪನೆನೆ, ಎಲ್ಲವೂ ಅವಳಿಗೆ ಅವಳೇನೆ ಮಾತಾಡ್ಕೊಂಡಿರುವ ವಿಷಯ. ಇವಳನ್ನ ಏನನ್ನ ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಅಮ್ಮ ತಂದೆ ಹತ್ರ ಕಂಪ್ಲೇಂಟ್ ಮಾಡ್ಬೇಕಾದ್ರೆ, ಆವಾಗ್ಲೇನೆ ತಂದೆ ಅವರು ಫೋನ್ ಕಾಲ್ ಅಲ್ಲಿ ಡಾಕ್ಟರ್ ಅನ್ನು ನೋಡೋಣ, ಅವರ ಜೊತೆ ಮಾತಾಡೋಣ ಅಂತ ಎಲ್ಲವನ್ನು ಕೇಳಿ ತಿಳ್ಕೊಂಡಿರ್ತಾರೆ, ಯಾರ ಹತ್ರನೂ ಕೇಳಿ. ಸರಿ ಆಯ್ತು, ನೀನು ಏನಕ್ಕೂ ಹೆದರ್ಕೋಬೇಡ, ಮಗಳನ್ನ ನಾವು ಕ್ಯೂರ್ ಮಾಡ್ಬಿಡೋಣ ಅಂತ ಅಮ್ಮ ಹತ್ರ ಹೇಳ್ಬಿಟ್ಟು ಒಂದು ಸ್ವಾಮೀಜಿ ಅವರ ಹತ್ರನೂ ಕರ್ಕೊಂಡ್ ಬಂದು ಚೆಕ್ ಮಾಡಿ ನೋಡಿರ್ತಾರೆ ಅಪ್ಪ ಅಮ್ಮ. ಆವಾಗ ಜಾಗಕ್ಕೆ ಬಂದಿದ್ದ ಒಬ್ಬ ವ್ಯಕ್ತಿ ತಂದೆ ತಾಯಿ ಹತ್ರ, ಇವೆಲ್ಲ ದಡ್ಡುತನ, ಸುಮ್ನೆ ಈ ಹುಡುಗಿಯನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಅನ್ನ ಕೊಡ್ಸಿ ಅಂತ ಅಡ್ವೈಸ್ ಅನ್ನ ಕೊಟ್ಟಿರ್ತಾರೆ. ಇವರೇನೆ ಒಂದು ಸೀನ್ ಅಲ್ಲಿ ನಮ್ಮ ಹೀರೋಯಿನ್ ಗೆ ಅಡ್ವೈಸ್ ಮಾಡೋ ರೀತಿ ನಾವು ನೋಡಿರ್ತೀವಿ, ಅದು ನಮ್ಮ ಹೀರೋಯಿನ್ ಮಾಡ್ಕೊಂಡಿದ್ದ ಕಲ್ಪನೆ. ಈ ವ್ಯಕ್ತಿ ಹೇಳಿದ ಮೇಲೇನೆ ಇವ್ರುಗಳು ಮಗಳನ್ನ ಕರ್ಕೊಂಡು ಡಾಕ್ಟರ್ ನ ನೋಡೋದಕ್ಕಾಗಿನೇ ಬಂದಿರ್ತಾರೆ. ಇವಾಗ ಕೂಡ ನೋಡಿ ಡಾಕ್ಟರ್ ಮುಂದೆನೆ ನಮ್ಮ ಹುಡುಗಿ ಯಾರ ಜೊತೆನೋ ಮಾತಾಡ್ತಿರೋ ರೀತಿ ಮಾತಾಡ್ತಿರ್ತಾಳೆ. ಸ್ವಲ್ಪ ದಿನಕ್ಕೆ ನೀನು ಇಲ್ಲೇನೆ ಸ್ಟೇ ಆಗಿರಮ್ಮ ಅಂತ ಅಲ್ಲೇನೆ ನಮ್ಮ ಹುಡುಗಿನ ಸ್ಟೇ ಮಾಡಿಸ್ತಾರೆ. ಭಯ ಆಗ್ತಿದೆ ಅಂತ ಹೇಳ್ತಾಳೆ ಹುಡುಗಿ, ಹೆದರ್ಕೋಬೇಡಮ್ಮ, ಏನು ತೊಂದರೆ ಇಲ್ಲ ಅಂತ ಅಡ್ವೈಸ್ ಮಾಡಿ ಅಲ್ಲೇನೆ ಸ್ಟೇ ಮಾಡಿಸ್ತಾರೆ ಹುಡುಗಿಯನ್ನ. ನಮ್ಮ ಹುಡುಗಿ ನಮ್ಮ ಲೈಫ್ ಅವಳನ್ನೇ ನಿಮ್ಮ ಹತ್ರ ನಾವು ಬಿಡ್ತಿದೀವಿ, ನೀವೇನೆ ಅವಳನ್ನು ಸೇಫ್ ಆಗಿ ನೋಡ್ಕೋಬೇಕು ಅಂತ ಡಾಕ್ಟರ್ ಹತ್ರ ಬಿಟ್ಟು ಹೋಗ್ತಾರೆ ತಂದೆ ತಾಯಿ. ಜೊತೆಗೇನೆ ಆ ಕಲ್ಪನೆಯಲ್ಲಿ ಬರುತ್ತೆ ಅಲ್ವಾ ಕ್ಯಾರೆಕ್ಟರ್ಸ್, ಸಂಪತ್ತು, ಫ್ರೆಂಡ್ ಮತ್ತೆ ಧೈರ್ಯವಂತಿಗೆ ಹುಡುಗಿ ಎಲ್ಲರೂ ಟಾಟಾ ಅಪ್ಪ ಅಮ್ಮನಿಗೆ ಟಾಟಾವನ್ನ ಹೇಳಿ ಕಳಿಸ್ಕೊಡ್ತಾರೆ. ಅದೇ ಆ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಅತ್ತೆ ಮಾವ ಅಂತ ಇಬ್ಬರು ಕ್ಯಾರೆಕ್ಟರ್ ಅನ್ನ ನೋಡ್ದಿವಲ್ವಾ, ಆ ಕ್ಯಾರೆಕ್ಟರ್ಸ್ ಇದೇ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಇರ್ತಿದ್ದಾರೆ. ಇವ್ರುಗಳ ಮಗು ಕೂಡ ಇದೇ ರೀತಿಯ ಪ್ರಾಬ್ಲಮ್ ಅಲ್ಲಿ ತುಂಬಾನೇ ನರ್ಲಿ ಸತ್ತೋಯ್ತಂತೆ. ಆದ್ದರಿಂದಾನೇ ಈ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಇವ್ರುಗಳು ಸ್ಟೇ ಆಗಿ ಇಂತಹ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡು ಕಷ್ಟದಲ್ಲಿ ನರಳುತ್ತಿರುವ ಮಕ್ಕಳಿಗೆ ತಂದೆಯಾಗು ತಾಯಿಯಾಗು ಇದ್ದು, ಅತ್ತೆಯಾಗಿದ್ದು, ಮಾವನಾಗಿದ್ದು, ಯಾವ್ದೋ ಒಂದು ರಿಲೇಶನ್ಶಿಪ್ ಅಲ್ಲಿ ಅವ್ರಗಳ ಜೊತೆ ಇದ್ದು ಮೆಂಟಲ್ ಆಗಿರುವ ಮಕ್ಕಳಿಗೆ ತುಂಬಾನೇ ಖುಷಿಯನ್ನು ಕೊಡೋದು, ಏನೋ ಒಂದು ರೀತಿಯ ಸಪೋರ್ಟ್ ಅನ್ನು ಮಾಡ್ತಿರ್ತಾರೆ. ಅವ್ರಗಳ ಹತ್ರನೇ ನಮ್ಮ ಹೀರೋಯಿನ್ ಅನ್ನ ಕರ್ಕೊಂಡು ಬಂದು ಬಿಡ್ತಾರೆ ಒಬ್ಬರು ಸಿಸ್ಟರ್. ಈ ಹುಡುಗಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಬಿಡ್ಬೇಕಾದ್ರೆ ನಮ್ಮ ಹುಡುಗಿ ಅವ್ರಗಳನ್ನ ಆಂಟಿ ಆಗು ಅಂಕಲ್ ಆಗು ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾಳೆ. ಆ ಜಾಗದಲ್ಲಿ 4-5 ಪುಟ್ಟ ಪುಟ್ಟ ಮಕ್ಕಳು ಇರ್ತಿದಾರಲ್ಲ, ಈ ಹುಡುಗರೇ ಬೆಳೆದಾದ ಮೇಲೆ ನಮ್ಮ ಹುಡುಗಿ ಅವಳ ಕಲ್ಪನೆಯಲ್ಲಿ ಕಸಿನ್ ಬ್ರದರ್ಸ್ ಸಿಸ್ಟರ್ಸ್ ಆಗಿ ಬರೋದು. ಸಂಪತ್ ಅವನ ಕಸಿನ್ ಸಿಸ್ಟರ್ಸ್ ಬ್ರದರ್ಸ್ ಅಂತ ನಾವು ಅನ್ಕೊಂಡಿದ್ವಲ್ವಾ, ಆದ್ರೆ ಆ ಹುಡುಗರು ಎಲ್ಲರೂ ಈ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಬೆಳೆದಿದ್ದ ಮೆಂಟಲ್ಸ್. ಹೀಗೇನೆ ಇವರು ಎಲ್ಲರೂ ಒಂದೇ ಕುಟುಂಬವಾಗಿ ಅಲ್ಲಿ ಬೆಳೆದಿದ್ದಾರೆ. ನಮ್ಮ ಹೀರೋಯಿನ್ ಟ್ಯಾಬ್ಲೆಟ್ಸ್ ಟ್ರೀಟ್ಮೆಂಟ್ ಅನ್ನ ಕರೆಕ್ಟ್ ಆಗಿ ತಗೊಂಡ್ರೆ ಅವಳಿಗೆ ಇರುವ ಹ್ಯಾಲ್ಯುಸಿನೇಷನ್ ಕಡಿಮೆ ಆಗುತ್ತೆ. ಆವಾಗ್ಲೇನೆ ಅವಳ ಕಲ್ಪನೆಯಲ್ಲಿ ಬರುವ ಕ್ಯಾರೆಕ್ಟರ್ಸ್ ಗಳು ಬರೋದಿಲ್ಲ. ಆದ್ರೆ ಅವಳು ಸರಿಯಾಗಿ ಟ್ಯಾಬ್ಲೆಟ್ಸ್ ಅನ್ನ ತಗೊಳ್ಳಿಲ್ಲ ಅಂದ್ರೆ ಅಷ್ಟೇ ಮತ್ತೆ ಮತ್ತೆ ಆ ಕಲ್ಪನೆ ಕ್ಯಾರೆಕ್ಟರ್ಸ್ ಇವಳ ನೆನಪಿಗೆ ಬಂದ್ಬಿಡುತ್ತೆ. ಜೊತೆಗೇನೆ ಇದೇ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಇರ್ತಾ ಇರುವ ಜನರೇನೆ ನಿನ್ನ ಜೊತೆಗೆ ನಿನ್ನ ಫ್ಯಾಮಿಲಿ ರೀತಿ ನಿನ್ನ ಹತ್ರ ಬಿಹೇವ್ ಮಾಡ್ತಿದ್ದಾರೆ, ಪರಿಚಯವಿರ್ತಿದ್ದಾರೆ. ಇವನ್ನೆಲ್ಲ ಕಲ್ಪನೆಯಲ್ಲಿ ಒಂದು ದೊಡ್ಡ ಮನೆಯಲ್ಲಿ ಈ ಫ್ಯಾಮಿಲಿ ಜೊತೆ, ಈ ರಿಲೇಟಿವ್ಸ್ ಜೊತೆ ನೀನು ಬದುಕ್ತಾ ಇರೋ ರೀತಿ, ಜೀವನ ಮಾಡ್ತಾ ಇರೋ ರೀತಿ ನೀನೇನೆ ಕಲ್ಪನೆ ಮಾಡ್ಕೊಂಡಿರೋದು. ಟ್ಯಾಬ್ಲೆಟ್ಸ್ ಅನ್ನು ಟ್ರೀಟ್ಮೆಂಟ್ ಅನ್ನು ನೀನು ಕರೆಕ್ಟ್ ಆಗಿ ತಗೊಂಡ್ರೆ ಇವು ಎಲ್ಲದರಿಂದ ನೀನು ಹೊರಗಡೆ ಬರಬಹುದು ಅಂತ ಡಾಕ್ಟರ್ ಅವರು ನಮ್ಮ ಹುಡುಗಿಗೆ ಹೇಳಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ನಮ್ಮ ಹುಡುಗಿ ಅವಳ ಕಣ್ಣಿಂದ ನೀರಾಗಿ ಚೊಡ್ತಿರುತ್ತೆ. ಹಾಗಾದ್ರೆ ಅವಾಗ ನಮ್ಮ ಹೀರೋಯಿನ್ ಗೆ ಒಂದ್ ರೀತಿ ಫ್ಲಾಶಸ್ ಎಲ್ಲ ಬರ್ತಿರುತ್ತಲ್ಲ, ಯಾರೋ ಅವಳಿಗೆ ಬೊಕೆಯನ್ನ ಗಿಫ್ಟ್ ಕೊಟ್ಟಿರೋ ರೀತಿ ಅಲ್ಲ. ಅದು ಏನು ಅಂದ್ರೆ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾದ್ರೆ ಪಕ್ಕದಲ್ಲಿ ಕೆಲಸ ಮಾಡ್ತಿರುವ ಆಯಾಮಗಳಲ್ಲಿ ಒಬ್ಬಳು, ಅಂದ್ರೆ ಆ ಜಾಗದಲ್ಲಿ ಕೆಲಸ ಮಾಡುವ ಸಿಸ್ಟರ್ಸ್ ಅಲ್ಲಿ ಒಬ್ಬರು ನನಗೆ ನನ್ನ ಲವರು ಬೊಕೆನ ಗಿಫ್ಟ್ ಮಾಡ್ದ ಅಂತ ಹೇಳ್ಬೇಕಾದ್ರೆ ಅದನ್ನ ಕೇಳಿಸ್ಕೊಂಡ ನಮ್ಮ ಹೀರೋಯಿನ್ಗೆ ಅವಳ ಕಲ್ಪನೆಯಲ್ಲಿ ಯಾರೋ ಒಬ್ಬರು ಅವಳಿಗೆ ಬೊಕೆನ ಗಿಫ್ಟ್ ಕೊಟ್ಟಿರೋ ರೀತಿ ಅನ್ಕೊಂಡಿರ್ತಾಳೆ. ನಂತರ ಒಂದು 10-20 ದಿನದಲ್ಲಿ ಊರಿಗೆ ಹೋಗಿರುವ ನನ್ನ ಲವ್ವರು ಮತ್ತೆ ರಿಟರ್ನ್ ಬಂದ್ಬಿಡ್ತಾನೆ ಅಂತ ಒಬ್ಬರು ಸಿಸ್ಟರ್ ಹೇಳ್ಕೊಂಡಿರ್ತಾರೆ. ಅದನ್ನ ಕೇಳಿಸ್ಕೊಂಡ ನಮ್ಮ ಹೀರೋಯಿನ್ ಇವಳ ಕಲ್ಪನೆಯಲ್ಲಿ ಲವ್ ಮಾಡ್ತಾ ಇರುವ ಸಂಪತ್ತು ಅವನಿಗೆ ಊರಿಗೆ ಹೋಗ್ಬಿಟ್ಟಿದ್ದಾನೆ ಅಂತ ಇವಳ ಕಥೆಯಲ್ಲಿ ಅನ್ಕೋಬಿಟ್ಟಿರ್ತಾಳೆ. ಕಾಲ್ ಮಾಡೋದು ತಾನೇ ಅಂತ ಸಿಸ್ಟರ್ಸ್ ಒಬ್ಬರಿಗೊಬ್ಬರು ಮಾತಾಡ್ಕೊಂಡಿರ್ತಾರೆ. ಕಾಲ್ ಮಾಡಿದ್ರು ಸ್ವಿಚ್ ಆಫ್ ಅಂತ ಬರ್ತಿದೆ, ನಾಟ್ ರೀಚಬಲ್ ಅಂತ ಬರ್ತಿದೆ, ಕಾಲ್ ಅನ್ನೇ ಅವನು ಪಿಕ್ ಮಾಡ್ತಿಲ್ಲ ಅಂತ ಅವ್ರುಗಳು ಹೇಳಿರ್ತಾರೆ. ಅದನ್ನು ಇವಳು ಕಲ್ಪನೆ ಮಾಡ್ಕೋಬಿಟ್ಟಿದ್ದಾಳೆ ಇವಳ ಕತೆಗೆ. ಸಂಪತ್ ಅವನ ಫೋನ್ ಸ್ವಿಚ್ ಆಫ್ ಆಗ್ಬಿಟ್ಟಿದೆ ಅಂತ. ನನಗೆ ನನ್ನ ಫ್ರೆಂಡ್ ಶಾಪಿಂಗ್ ಹೋಗೋದಕ್ಕಾಗಿ ಹಣ ಕೊಟ್ಲು ಕೊನೆ ಅಂತ ಅವ್ರುಗಳು ಮಾತಾಡ್ಕೋಬೇಕಾದ್ರೆ ಇವಳ ಫ್ರೆಂಡ್ ಜೊತೆ ಶಾಪಿಂಗ್ ಹೋಗೋ ರೀತಿ ಕಲ್ಪನೆ ಮಾಡ್ಕೋಬಿಟ್ಟಿರ್ತಾಳೆ. ಕಾರಲ್ಲಿ ಶಾಪಿಂಗ್ ಹೋಗೋಣವಾ ಅಂತ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಇದ್ದಿದ್ದ ಮೆಂಟಲ್ಸ್ ಇವಳನ್ನ ಕರ್ಕೊಂಡು ಸುತ್ತಾಡಿರ್ತಾರೆ. ಆದ್ರೆ ಇವಳು ಕಾರಲ್ಲಿ ಶಾಪಿಂಗ್ ಹೋಗೋ ರೀತಿ ಕಲ್ಪನೆಯನ್ನ ಮಾಡ್ಕೋಬಿಟ್ಟಿರ್ತಾಳೆ ರಿಯಲ್ ಲೈಫ್ ಅಲ್ಲಿ. ನಂತರ ಯಾವುದೋ ಒಂದು ಕೇಸಿನ ಬಗ್ಗೆ ವಿಚಾರಣೆ ಮಾಡೋದಕ್ಕಾಗಿ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಸೇರಿಸಿರುವ ಬೇರೆ ಒಂದು ಹುಡುಗಿಯನ್ನ ವಿಚಾರಣೆ ಮಾಡೋದಕ್ಕಾಗಿ ಪೊಲೀಸರ್ಸ್ ಬಂದಿರ್ತಾರೆ ಮೆಂಟಲ್ ಹಾಸ್ಪಿಟಲ್ ಗೆ. ಅದನ್ನ ನೋಡಿದ ನಮ್ಮ ಹೀರೋನು ಇವಳುವೇ ಅದೇ ರೀತಿ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡೋ ರೀತಿ ಕಲ್ಪನೆಯನ್ನ ಮಾಡ್ಕೋಬಿಟ್ಟಿರ್ತಾಳೆ. ನಂತರ ಮೆಂಟಲ್ ಹಾಸ್ಪಿಟಲ್ ಗೆ ತಂದೆ ತಾಯಿಯವರು ಬಂದು
ನಮ್ಮ ಹೀರೋಯಿನ್ಗೆ ಸ್ವೀಟ್ಸ್ ಅನ್ನ ತಿನ್ಸ್ಕೊಟ್ಟಿರ್ತಾರೆ. ಆವಾಗ ಜೊತೆಗಿರುವ ಫ್ರೆಂಡ್ಸ್ ಸ್ವೀಟ್ ಅನ್ನ ತಗೊಂಡು ತಿಂದಿರ್ತಾರೆ. ಅದನ್ನುವೇ ಆ ದೊಡ್ಡ ಮನೆಯಲ್ಲಿ ಇವಳ ತಂದೆ ತಾಯಿ ನೋಡೋದಕ್ಕೆ ಬಂದಿದ್ದಾಗೂ ಅದನ್ನ ಫ್ರೆಂಡ್ಸ್ ತಗೊಂಡು ಆ ದೊಡ್ಡ ಮನೆಯಲ್ಲಿ ತಿಂದಿರೋ ರೀತಿ ಕಲ್ಪನೆಯನ್ನ ಮಾಡ್ಕೊಂಡಿದ್ದಾಳೆ. ಧೈರ್ಯವಂತಿಗೆ ಅಕ್ಕ ಹೇಗಿರ್ತಿದ್ದಾಳೆ ಅಂತ ನಮ್ಮ ಹುಡುಗಿ ವಿಚಾರಿಸಬೇಕಾದ್ರೆ ತಂದೆ ತಾಯಿ ಅದನ್ನ ಕೇಳಿ ಹತ್ತು ಬೇಜಾರಾಗಿ ಹೋಗಿರ್ತಾರೆ ಅಲ್ವಾ. ಅದು ಕೂಡ ಈ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ನಡೆದಿದ್ದು. ಇಷ್ಟೆಲ್ಲ ನಡೆದ್ರು ಕೂಡ ನಮ್ಮ ಹುಡುಗಿ ಹತ್ರ ಇಂದ ಯಾವುದೇ ರೀತಿಯ ಡೆವಲಪ್ಮೆಂಟ್ ಇರ್ತಿಲ್ವಲ್ಲ ಅಂತ ಬೇಜಾರಾಗಿನೇ ಅಮ್ಮ ಅಪ್ಪ ಅಲ್ಲಿಂದ ಹತ್ಕೊಂಡು ಹೋಗಿರ್ತಾರೆ. ಇವು ಎಲ್ಲವನ್ನೂ ಇವಾಗ ರಿಯಲ್ ಲೈಫ್ ಅಲ್ಲಿ ನಿಜವಾದ ಲೈಫ್ ಅಲ್ಲಿ ತಿಳ್ಕೊಂಡು ನಮ್ಮ ಹೀರೋಯಿನ್ ಅಳ್ತಿರ್ತಾಳೆ. ನಡೆದಿದ್ದ ಎಲ್ಲವೇ ಸುಳ್ಳು, ನಿನ್ನ ಕಲ್ಪನೆ ಅಂತ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಇನ್ನವೇ ಬೇಜಾರಾಗಿ ಅಳ್ತಾಳೆ. ಅದೇ ಸಮಯಕ್ಕೆ ಕರೆಕ್ಟ್ ಆಗಿ ತಂದೆ ತಾಯಿಯ ಜಾಗಕ್ಕೆ ಬರ್ತಾರೆ. ಅವ್ರುಗಳನ್ನ ನಮ್ಮ ಹೀರೋಯಿನ್ ನೋಡ್ಬಿಟ್ಟು ಸರಿ ಆಯ್ತು, ನೀವು ಹೇಳೋದು ಎಲ್ಲವೂ ನಿಜ ಅಂತಾನೆ ನಾನು ನಂಬ್ತೀನಿ ಅಂತ ಹೇಳಿ ಈ ಸಲ ಎಲ್ಲವನ್ನು ಒಪ್ಕೋತಾಳೆ. ನಾನು ಹೇಳೋದನ್ನ ನಿನ್ನ ಕೈಯಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ, ನಂಬೋಕ್ ಆಗೋದಿಲ್ಲ. ಹೌದು ನಿಜಾನೇ, ಯಾಕೆಂದ್ರೆ ಇಲ್ದೇ ಇರುವ ರಿಯಾಲಿಟಿ ಇರೋ ರೀತಿ ನೀನು ಕಲ್ಪನೆ ಮಾಡಿ ನಂಬೋದ್ರಿಂದ ನಾನು ಹೇಳೋದು ಸುಳ್ಳು ಅಂತಾನೆ ನಿನಗೆ ಫೀಲ್ ಆಗ್ತಿರುತ್ತೆ. ಆದ್ರೂ ನಾನು ಹೇಳೋದೇ ನಿಜ ಅನ್ನೋದನ್ನ ನೀನು ಅರ್ಥ ಮಾಡ್ಕೋಬೇಕು, ನಂಬಲೇಬೇಕು. ಅದಕ್ಕೆ ಟ್ರೈ ಮಾಡು. ನೀನು ಆಲ್ಮೋಸ್ಟ್ 13 ವರ್ಷಗಳಾಗಿ ಈ ಹಾಸ್ಪಿಟಲ್ ಅಲ್ಲಿ ಇರ್ತಿದ್ಯಾ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಇನ್ನವೇ ಅಳು ಬರುತ್ತೆ. ಇಲ್ದೇ ಇರುವ ಅಕ್ಕ, ಇಲ್ದೇ ಇರುವ ಫ್ರೆಂಡ್ಶಿಪ್, ಇಲ್ದೇ ಇರುವ ಲವ್ವರ್ ಸಂಪತ್ತು ಅಂತ, ಇಲ್ದೇ ಇರುವ ಮಾಸ್ಕ್ ಮ್ಯಾನ್ ಅಂತ ಎಲ್ಲರೂ ಅವಳ ಮುಂದೆ ಬಂದು ನಿಂತ್ಕೊಳ್ಳೋ ರೀತಿ ಅವಳಿಗೆ ಕಲ್ಪನೆಯಲ್ಲಿ ಬರ್ತಿರುತ್ತೆ. ಇವರು ಎಲ್ಲರನ್ನು ನಾನು ನೋಡೋದು, ಹೆದರ್ಕೊಳ್ಳೋದು, ಮಾತಾಡ್ಸೋದು ಇವು ಎಲ್ಲವೇ ನನ್ನ ಕಲ್ಪನೆನ, ಎಲ್ಲವೇ ಸುಳ್ಳ ಅಂತ ಕೇಳ್ತಾಳೆ. ಅದಕ್ಕೆ ಡಾಕ್ಟರ್ ಹೌದು ಅಂತ ಹೇಳ್ತಾರೆ. ಪಾಪ ಹುಡುಗಿಗೆ ಕಣ್ಣೀರು ಗುಳು ಅಂತ ಬೀಳುತ್ತೆ. ಇವರೆಲ್ಲರೂ ಕಲ್ಪನೆ ಅಂದ್ರೆ ಹಾಗಾದ್ರೆ ನನಗೆ ಟ್ರೀಟ್ಮೆಂಟ್ ಅನ್ನು ಕೊಡುವ ಡಾಕ್ಟರ್ ನೀವು, ನನ್ನನ್ನ ಹೆತ್ತಿದೆ ಅಂತ ಹೇಳ್ತಿರುವ ಈ ತಂದೆ ತಾಯಿ ಇವುವೇ ಕಲ್ಪನೆ ತಾನೆ ಅಂತ ಹೇಳ್ತಾಳೆ. ಹುಡುಗಿ ಶಾಕ್ ಆಗ್ಬಿಡ್ತಾರೆ ಎಲ್ಲರೂ. ಇಲ್ಲ ಇಲ್ಲ, ನಾವು ನಿಜಾನೇ, ನೀನು ಅನ್ಕೊಳ್ಳೋದೆ ಎಲ್ಲವೇ ಕಲ್ಪನೆ, ನಾವು ನಿಜ ಅಂತ ತಂದೆ ತಾಯಿ ಡಾಕ್ಟರ್ ಎಲ್ಲರೂ ಮತ್ತೆ ಮತ್ತೆ ಹೇಳ್ತಿರ್ತಾರೆ. ಅವ್ರು ಎಷ್ಟೇ ಸಲ ಹೇಳಿದ್ರು ನಮ್ಮ ಹೀರೋಯಿನ್ ಅವಳ ಕೈಯಲ್ಲಿ ನಂಬೋಕೆ ಆಗ್ತಿಲ್ಲ ಅದನ್ನ. ಈ ಕಡೆ ಕಲ್ಪನೆಯಲ್ಲಿ ತಾತವ್ರು ಇರ್ತಿದ್ದಾರೆ, ಫ್ರೆಂಡ್ ಬಿಂದು ಇರ್ತಿದ್ದಾಳೆ, ಸಂಪತ್ ಇರ್ತಿದ್ದಾನೆ, ಮಾಸ್ಕ್ ಮ್ಯಾನು, ಧೈರ್ಯವಂತಿಗೆ ಅಕ್ಕ, ಇವರೆಲ್ಲರೂ ನಾವು ನಿಜ ಅಂತ ಎಲ್ಲರೂ ಹೇಳ್ಕೋಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಇನ್ನವೇ ತುಂಬಾನೇ ಕನ್ಫ್ಯೂಷನ್ ಆಗ್ತಿರುತ್ತೆ. ಅವಳ ಪಾಯಿಂಟ್ ಆಫ್ ವ್ಯೂ ನೋಡ್ಬೇಕಾದ್ರೆ ಅವಳ ಕಷ್ಟ ಏನು ಅನ್ನೋದನ್ನ ನಮ್ಮ ಕೈಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಇಲ್ಲ ಅಂತ ಜೋರಾಗಿ ಕಿರ್ಚ್ಕೋತಾಳೆ ಹುಡುಗಿ. ಆ ಕಿರ್ಚಿನ ಜೊತೆಗೇನೆ ಈ ಮೂವಿ ಇಲ್ಲಿಗೇನೆ ಮುಗಿಯುತ್ತೆ. ಫಿಯರ್ ಕಂಟಿನ್ಯೂಸ್ ಆಗುತ್ತೆ ಅಂತ ಒಂದು ಟೈಟಲ್ ಕಾರ್ಡ್ ಬರುತ್ತೆ. ಈ ಫೋಬಿಯಾ ಪ್ರಪಂಚದಲ್ಲಿ ಇರ್ತಿರುವ 300ರಲ್ಲಿ ಒಬ್ಬರಿಗೆ, 300 ಜನರಲ್ಲಿ ಒಬ್ಬ ಪೇಷಂಟ್ಸ್ ಗೆ ಇದ್ದೇ ಇರುತ್ತೆ, ಒಬ್ಬ ಮನುಷ್ಯನಿಗೆ, ನಾರ್ಮಲ್ ಮನುಷ್ಯನಿಗೆ ಇದ್ದೇ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕಾದ ಕಾರಣ ಏನು ಅಂತ ದೊಡ್ಡದಾಗಿ ಸೈನ್ಸ್ ಅಲ್ಲಿ ಇನ್ನ ಕಂಡುಹಿಡಿದಿಲ್ಲ. ಆದ್ರೆ ಕೆಲವೊಂದು ಇಂತಹ ವಿಷಯಗಳು ಇರಬಹುದು ಅಂತ ಊಹೆ ಮಾಡಿದ್ದಾರೆ. ಮೇ ಬಿ ಜೆನೆಟಿಕ್ಸ್, ಪರಂಪರೆಯಾಗಿ ಕಾಯಿಲೆ ಇರಬಹುದು, ಅಥವಾ ಬ್ರೈನ್ ಅಲ್ಲಿ ಇರ್ತಾ ಇರುವ ಕೆಮಿಕಲ್ ರಿಯಾಕ್ಷನ್ ಇಂದ ಬರಬಹುದು, ಆರ್ ನಮ್ಮನ್ನ ಸುತ್ತ ಇರುವ ಎನ್ವೈರನ್ಮೆಂಟಲ್ ಅಂದ್ರೆ ಸಿಚುವೇಶನ್ ನಮ್ಮನ್ನ ಸುತ್ತ ಇರೋವರಿಂದ ಬರಬಹುದು, ಇಲ್ವಾ ಸೈಕೋ ಸೋಷಿಯಲ್ ಫ್ಯಾಕ್ಟರ್ಸ್ ಇಂದ ಬರಬಹುದು. ಚೈಲ್ಡ್ಹುಡ್ ಅಲ್ಲಿ ಏನಾದ್ರೂ ಏಟ್ ಆಗಿ ಅದರಿಂದ ಬರುವ ಡ್ರಾಮಾದಿಂದ ಕೂಡ ಈ ಕಾಯಿಲೆ ಬಂದಿರಬಹುದು. ಆ ರೀತಿ ಕಾಯಿಲೆಗೆ ಒಳಗಾದವರು ಈ ರೀತಿ ಕಲ್ಪನೆಯನ್ನ ಮಾಡ್ಕೋತಾರೆ. ಅವ್ರಗಳಿಗೆ ಡೆಲ್ಯೂಷನ್ಸ್ ಇರುತ್ತೆ, ಹ್ಯಾಲ್ಯೂಸಿನೇಷನ್ಸ್ ಇರುತ್ತೆ, ಡಿಸಾರ್ಗನೈಸ್ ಇರುತ್ತೆ, ಅನ್ಯೂಶುವಲ್ ಮೂವ್ಮೆಂಟ್ಸ್ ಇರುತ್ತೆ, ಯಾವಾಗ್ಲೂ ಡಿಪ್ರೆಷನ್ ಅಲ್ಲಿ ಇರ್ತಾರೆ. ನಾರ್ಮಲ್ ಆಗಿ ಇರೋ ರೀತಿನೇ ಇರುತ್ತೆ, ಆದ್ರೆ ಅವರ ಒಳಗಡೆ ಮೋಟಿವೇಶನ್ ಇರಲ್ಲ. ತನಗೆ ತಾನೇ ಮಾತಾಡ್ಕೋತಾರೆ, ತನ್ನನ್ನ ತಾನೇ ಕೊಂದ್ಕೋಬೇಕು ಅನ್ನುವ ಥಾಟ್ಸ್ ತುಂಬಾನೇ ಅವ್ರಗಳಿಗೆ ಜಾಸ್ತಿ ಇರುತ್ತಂತೆ. ಈ ರೀತಿಯ ಪ್ರಾಬ್ಲಮ್ ಅಲ್ಲಿ ಇದ್ದವರ ಒಂದು 9 ಜನರ ಹೆಸರನ್ನ ಹಾಕಿ ಅವ್ರಿಗೆ ಯಾವ ರೀತಿ ಸಿಂಪ್ಟಮ್ಸ್ ಇರ್ತಿತ್ತು, ಯಾವ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡಿದ್ರು ಅಂತ ಕೆಲವೊಂದು ವಿಷಯಗಳನ್ನು ಹಾಕಿ ತೋರಿಸ್ತಾರೆ. ಇಷ್ಟ ಇರೋರು ಇದ್ರ ಬಗ್ಗೆ ಸರ್ಚ್ ಮಾಡಿ ಗೂಗಲ್ ಅಲ್ಲಿ ನೋಡಿ ತಿಳ್ಕೊಳ್ಳಿ. ಚೆನ್ನಾಗಿರ್ತಿತ್ತಲ್ವಾ? ಇದೊಂದು ನಿಜ ಫ್ಯಾಕ್ಟರ್. ಈ ರೀತಿ ತುಂಬಾ ಜನರಿಗೆ ಪ್ರಾಬ್ಲಮ್ ಇರ್ತಾ ಇದೆ, ಹೊರಗಡೆ ಗೊತ್ತಾಗೋದಿಲ್ಲ ಅಷ್ಟೇ, ಏನು ಇಲ್ಲ. ಅದನ್ನು ತಿಳ್ಕೊಬೇಕಂದ್ರೆ ನಿಮ್ಮ ಕ್ಲಾಸ್ ಅಲ್ಲಿ ನೀವು ಓದುತ್ತಿದ್ದೀರಾ ಅಂದ್ರೆ ಯಾರಾದ್ರೂ ಒಬ್ಬರು ಸೈಲೆಂಟ್ ಆಗಿ ಇರ್ತಾರಲ್ಲ, ಯಾವಾಗ ನೋಡಿದ್ರು ಅವರನ್ನ ನಾವು ಬುಲ್ಲಿ ಮಾಡಿ ದೂರ ಮಾಡಿರ್ತೀವಲ್ಲ, ಅಂತವರ ಹತ್ರ ಹೋಗಿ ನೀವು ಮಾತಾಡಿದ್ರೆ ನಿಮಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಅವರು ಯಾವ ರೀತಿಯ ಒಂದು ಟ್ರಾಮಾದಲ್ಲಿ ಇರ್ತಿದ್ದಾರೆ ಅಂತ. ಸೊ ಆ ರೀತಿ ಅಲೋನ್ ಆಗಿ ಇರೋದಕ್ಕೆ ಟ್ರೈ ಮಾಡೋರನ್ನ ನೀವು ಅಲೋನ್ ಆಗಿ ಬಿಡಬೇಡಿ. ಅವ್ರುಗಳನ್ನ ಮತ್ತೆ ಮತ್ತೆ ಎಳ್ದು ನಿಮ್ಮ ಗ್ರೂಪ್ ಅಲ್ಲಿ ಒಂದು ಫ್ರೆಂಡ್ ಆಗಿ ಮಾಡಿ. ಅವರು ನಿಮಗೆ ಒಂದು ಲಾಯಲ್ ಆದ ಒಂದು ಒಳ್ಳೆ ಫ್ರೆಂಡ್ ಆಗಿರ್ತಾರೆ ಲೈಫ್ ಲಾಂಗ್. ಚೆನ್ನಾಗಿರ್ತಿತ್ತಲ್ವಾ? ಇದೇ ತರ ಒಂದು ಸೂಪರ್ ಆದ ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ ಬೇಗನೆ. ಥ್ಯಾಂಕ್ ಯು.